ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾದರದವಳ ಮದ್ದಲಿ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ. ನಮಸ್ಕಾರ ವೀಕ್ಷಕರೇ, ಮೈಸೂರು ಅಪ್ಪರ್ ಕ್ಲಾಸ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡ ಏನ್ರಿ ಹೊಸ ಟೈಟ್ಲೇ ಕೊಡ್ತಾ ಇದ್ದೀರಿ, ಮೈಸೂರು ಅಪ್ಪರ್ ಕ್ಲಾಸ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ನೀವು ಕೇಳ್ಬೋದು. ಕೆಲವೊಂದು ನೋವಿನ ವಿಚಾರಗಳನ್ನು ಸ್ನೇಹಮಯಿ ಕೃಷ್ಣ ಅವರು ಹಂಚ್ಕೊಳ್ತಾರೆ. ವೀಕ್ಷಕರೇ, ಇದೇನಾಗಿದೆ ಅಂದರೆ ಈ ಮೂಡ ಅನ್ನುವ ಈಗ 50-50 ಅನುಪಾತದ ಸೈಟ್ಗಳ ಕೆಸರಿನಲ್ಲಿ ಎಲ್ಲರೂ ಹೆಚ್ಚು ಕಮ್ಮಿ ಕಾಲಿಟ್ಟಿದ್ದಾರೆ. ಇಲ್ಲಿ ಕೊಳ್ಳಲ್ಲಿ ನಾಯಿ ಕೊಳ್ಳು ಚೈನಲ್ಲಿ ಬಂಗಾರ ಹಾಕೊಂಬಂದು ಹಿಂಗಿಂಗ್ ಬರ್ತಾರಲ್ಲ, ಅವರೇ ಜಾಸ್ತಿ ಮೂಡದಲ್ಲಿ ಇರ್ತಾರೆ. ಬಡವರು ಹವಾಯಿ ಚಪ್ಪಲ್ ಹಾಕ್ಕೊಂಡವರು ಚಪ್ಪಲ್ ಹರಿದು ಅದಕ್ಕೊಂದು ಪಿನ್ ಜೋಡಿಸಿ ಸೈಟ್ ಬೇಡ ಏನು ಬೇಡ ಬದುಕೇರಿ ಬೇಡ್ಕೊಂಡು ತಿಂತೀವಿ ಅನ್ನೋ ರೀತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೇಲಿಂದ ಅವರ ಆತ್ಮ ಹೆಂಗಿದೆ ಅಂದರೆ, ನಾ ಕಟ್ಟಿದ ನನ್ನ ಕನಸಿನ ಮೂಡ ಹಿಂಗಾಯ್ತಾ ಅಯ್ಯೋ ಅನ್ನೋ ರೀತಿಯಲ್ಲಿ ಅಳ್ತಾ ಇದೆ ಅಂತ ಹೇಳಿ ಗರುಡ ಹೇಳುತ್ತದೆ. ಇಲ್ಲಿ ದಿನಕ್ಕೂ ಒಂದೊಂದು ಪ್ರೆಸ್ ಮೀಟ್ಗಳು, ದಿನಕ್ಕೂ ಒಂದೊಂದು ಹೇಳಿಕೆಗಳು, ದಿನಕ್ಕೊಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಅದು ಹೇಳ್ತಾರಲ್ಲ, ಅವರು ತಮ್ಮ ದ್ವೇಷಗಳನ್ನ ಕೂಡ ಇದೇ ಸಮಯ ಅಂತ ಹೇಳಿ ತೀರಿಸ್ಕೊಳ್ಳಿಕ್ಕೆ ಕೆಲವೊಬ್ರು. ಮೂಡದ ಇಲ್ಲಿ ದಿನೇಶ್ ಕುಮಾರ್ ಅಂತ ಇದ್ರು. ಅವರು ಪಿಂಗ್ ಪಾಂಗ್ ಹಿಂಗೆ ಒಗದಂಗೆಲ್ಲ ಮತ್ತೆ ವಾಪಸ್ ಬರೋದು, ಒಗದಂಗೆಲ್ಲ ಮತ್ತೆ ವಾಪಸ್ ಬರೋದು. ಅಂದರೆ ಅವ್ರಿಗೆ ಯಾವುದೇ ರೀತಿಯಿಂದ ಆ ಸೆಂಟಿಮೆಂಟ್ ಇಲ್ಲ, ಫೀಲಿಂಗ್ ಇಲ್ಲ. ಆ ಹುದ್ದೆ ಬಗ್ಗೆ ಅಲ್ಲಿ ಕೂತ್ಕೊಂಡ್ರು ಸೀಟ್ ಏನಿದೆಲ್ಲ ನನಗೆ ಅನ್ನ ಕೊಡ್ತದ ಅಂತೇಳಿ ಖಬರೇ ಇಲ್ಲ, ಖಬರ್ಗೇಡಿ ಅಂತ ಹೇಳ್ತಾರೆ. ಇನ್ನು ಪಾಪ ಮರೇಗೌಡರು ಅವರು ಸ್ವಲ್ಪ ಹಂಗಂಗೆ ಇದ್ದಾರೆ, ಈಗ ಮನೆ ಬಂದಿದ್ದಾರಂತೆ. ಆದರೆ ದುರಂತ ನೋಡಿ, ಈಗ ಎಲ್ಲರೂ ಒಂದೊಂದು ಅಲಿಗೇಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶ್ವನಾಥ್ ಸಾಹೇಬ್ರು ಅಲಿಗೇಷನ್ ಮಾಡಿದ್ರು, ಸಿದ್ದರಾಮಯ್ಯ ಅವರ ಹೆಂಡತಿಗೆ ಅಲ್ಲಿ ಸೈಟ್ ಅಲರ್ಟ್ ಆಗಿದ್ದಾವೆ, ಹಂಗಾಗಿದ್ದಾವೆ ಅಂಥೇಳಿ. ನಿನ್ನೆ ಆ ಮೂಡ ಅಧ್ಯಕ್ಷರು ಹರೀಶ್ ಗೌಡ ಅವರು, ಬಂಡಿ ಸಿದ್ದೇಗೌಡರು ಇವರೆಲ್ಲ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಅವ್ರಿಗೆ, ಅವರ ಮಿಸಸ್ಸಿಗೆ ಕರೆಕ್ಟಾಗಿ ಅಂದರೆ ಕಾನೂನಾತ್ಮಕವಾಗೇ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾರೆ, ಯಾವುದೋ ಒಂದು ಕಾನೂನಿನ ಉಲ್ಲೇಖವನ್ನು ಇಲ್ಲಿ ಮಾಡ್ತಾರೆ, ಯಾಮಾರಿಸ್ತಾರೆ ಅಂಥೇಳಿ ನಿಮಗೆ ಕೇಳಿಸ್ತೇನೆ. ಇಲ್ಲಿ ಮೂಡ ಅಧ್ಯಕ್ಷರೇ ಬಂದು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದಾದರೆ ತನಿಖೆ ಯಾಕೆ? ಆಲ್ರೆಡಿ ಇವರು ಜಡ್ಜ್ಮೆಂಟ್ ಕೊಟ್ಬಿಟ್ರು, ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅದೇ ಪ್ರಕಾರನೇ ಇಲ್ಲಿ ತನಿಖೆ ಮಾಡೋರು ಹೋಗ್ಬೇಕು ಎಳೆ ಹಿಡ್ಕೊಂಡು. ಅಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ. ಮತ್ತು ನಮ್ಮ ಸ್ಟೇಟ್ಮೆಂಟ್ ಬೇರೆ ಇತ್ತು ಅಂತಂದ್ರೆ ನಾಳೆ ಸಿದ್ದರಾಮಯ್ಯ ಅವ್ರು ಕೇಳ್ಬಿಟ್ರೆ ಏನದು, ಏನು ಸ್ಟೇಟ್ಮೆಂಟ್ ಕೊಟ್ಟು ಅಂತ ಬಂದ್ಬಿಟ್ರೆ ಅವರು ಮತ್ತೆ ಸ್ವಲ್ಪ ಪಿಶಾಪಿಗೆ ಹೋಗಿ ಬಂದ್ಬಿಡ್ತಾರೆ. ಯಾಕಂದ್ರೆ ಅಧಿಕಾರ ಇದೆ ಸ್ವಾಮಿ, ಹೇಳಲಿಕ್ಕೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ನಾವು ಸೇವಕರು, DC ಅವರು ಸೇವಕರು, ಎಲ್ಲರೂ ಸೇವಕರು ಅಂತ ಹೇಳಿ. ಸೇವಕರಿಗೆ ಎಂತಿಂಥ ಸೈಟ್ಗಳು ಸ್ವಾಮಿ ಹೇಳ್ತಾರಲ್ಲ, ನೀವು 3 ಅಡಿ 6 ಅಡಿ ಮಾತ್ರ ನಮಗೆ ನಿಮಗೆ ಅಂತ ಹೇಳ್ತೀವಿ. ಖಂಡಿತ, ಯಾಕಂದರೆ ಅಷ್ಟು ರೊಕ್ಕ ಎಲ್ಲಿಂದ ಬರಬೇಕು? ನಾವೇನು ಕೊಳ್ಳಾಗ ಅಲ್ರಿ, ನಾಯಿ ಕೊಳ್ಳಾಗ ಸಹಿತ ಚೈನ್ ಹಾಕ್ಯಣಂತ ಮಂದಿ ಅಲ್ಲಿಗೆ ಬರ್ತಾರೆ. ಕೆಲವೊಬ್ರು ಇರ್ತಾರೆ ಅಲ್ಲಿ ಹೆಂಗೆ ಅಂತಂದ್ರೆ, ಯಾರನ್ನೋ ಮಾತಾಡ್ಸ್ಲಿಕ್ಕೆ ಹೋದ್ರೆ ಯಾರೋ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ಬರ್ತಾರೆ. ಯಾಕಂದ್ರೆ ಉಪ್ಪಿನ ಋಣ ಅದು ಇರಲಿ, ಸಂತೋಷ. ಯಾಕಂದ್ರೆ ಸತ್ಯಮೇವ ಜಯತೆ ಅಂತ ಹೇಳ್ಬೋದು. ಈಗ ಇದು ಒಂದು ರೀತಿಯಿಂದ ನ್ಯಾಷನಲ್ ಇಶ್ಯೂ ಆದಂಗೆ ಆಗ್ತದೆ. ವಿರೋಧ ಪಕ್ಷದವರು ಅಂತೂ ಅಲ್ಲಿ ಮತ್ತೆ ರಾಜಕೀಯ ಅನ್ನೋ ರೀತಿಯಲ್ಲಿ, ಅಶೋಕ್ ಅವರು ಒಂದು ರೀತಿಯಿಂದ ಹೇಳ್ತಾರೆ, ಇಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ. ವಿಶ್ವನಾಥ್ ಒಂದು ರೀತಿಯಿಂದ ಹೇಳ್ತಾರೆ, HD ಕುಮಾರಸ್ವಾಮಿ ಹೇಳ್ತಾರೆ, ಇಲ್ಲಿ ಡೆಪ್ಟಿ CM ಏನಿದಾರಲ್ಲ ಅವ್ರು ಇದನ್ನು ಆಟ ಆಡಿಸ್ತಾ ಇದ್ದಾರೆ ಅಂತ. ಯಾಕಂದರೆ ನಿಮಗೆ ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ ಅವರ ಸ್ಟೇಟ್ಮೆಂಟ್ಗೂ ಒಂದು ಅರ್ಥ ಕೊಡ್ತದೆ. ರಾಜಕೀಯ ಇದೆ ಇಲ್ಲಿ, ಅವು ಎಲ್ಲ ಬದಿಗಿಟ್ಕೋಬೇಕು. ಮಹಾದೇವಪ್ಪನವ್ರಂತೂ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟಿಲ್ಲ. ಅವರು ಒಂದು ರೀತಿಯಿಂದ ಅವಳಿ ಜವಳಿ ಅಂತ ಕೇಳ್ರಿ, ಇಲ್ಲ ಸಯಾಮಿ ಅವಳಿಗಳು ಅಂತಿರ್ತಾರಲ್ಲ, 2 ಅಂಟಿಕೊಂಡಿರ್ತಾವೆ, ಹಿಂಗೆ ಬಿಡಿಸಿದ್ರು ಕೂಡ ಒಂದೇ ಸ್ಟೇಟ್ಮೆಂಟು. ಯಾಕಂದರೆ ಅವರು ಕೂಡ ಉಪ್ಪಿನ ಋಣ. ಇವರೆಲ್ಲ ಹೇಳಿದ ಮೇಲೆ ಮತ್ತೆ ತನಿಖೆನಲ್ಲಿ ಕೊಡೋದೇನ್ರಿ? ತನಿಖಾ ತಂಡ ಏನು ಬರ್ತದಲ್ಲ, ಅದು ರಾಜ್ಯದಿಂದ ರೆಫರ್ ಆಗಿ ಬಂದಿರುವ ತಂಡ. ದೊಡ್ಡವ್ರು ಮುಂಚೆನೇ ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ
ಅವರ ವಿರುದ್ಧವಾಗಿ ಇವರು ತನಿಖಾ ತಂಡದವರು ಏನಾದ್ರು ಸ್ಟೇಟ್ಮೆಂಟ್ ಕೊಡೋಕ್ಕಾಗತ್ತಾ? ಯಾರನ್ನ ಸ್ವಾಮಿ ನೀವು ಯಾಮಾರಿಸ್ತಾ ಇರೋದು? ಆಯಿತು, ನಾವು ಹೊಡೆದೀವಿ, ವಾಪಸ್ ಎಲ್ಲ ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬಿಟ್ರೆ ಮುಗಿದಾದ್ರೂ ಮುಗಿತದೆ. ಈ ತನಿಖೆ ಮಾಡೋದು, ದಿನೇಶ್ ಅವರು ಸತ್ರು ಅವರು ಜೈಲಿಗೆ ಹೋಗಲ್ಲ, ಅವ್ರನ್ನ ಕಾಪಾಡಲಿಕ್ಕೆ ಅಂತೇಳಿ. ಯಾಕಂದ್ರೆ ನಾನು ಜೈಲಿಗೆ ಹೋದರೆ ಒಂದಿಷ್ಟು ಮಂದಿನ ಬರೆದಿಡ್ತೀನಿ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಕೋಲಾರದಲ್ಲಿ DC ಅವರು ಎದಕ್ಕೆ ಯಾವ ರೀತಿ ಹೋದರು, ಹೆಂಗಾಯಿತು ಅಂತೇಳಿ. ಪ್ರಾಯಶಃ ಹಂಗಾಗಬಾರ್ದು, ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಕೆಲವೊಂದು ಉಲ್ಲೇಖಗಳು ಯಾವ ರೀತಿ ತಗೊಂಡಿದ್ದಾರೆ, ಅದು ಗರುಡನ ಬಳಿ ಇರುವಷ್ಟು ದಾಖಲೆ ಪ್ರಾಯಶಃ ಯಾರ ಬಳಿನೂ ಇಲ್ಲ ಅಂತ ಹೇಳ್ತೇನೆ ಸ್ವಾಮಿ. ಯಾಕಂದ್ರೆ ಇಲ್ಲಿ ನಾವು 1 ವರ್ಷದ ಕೆಳಗನೆ ಇದನ್ನ ತಂದಿದ್ವಿ. 2020 ನಂತರ ರವಿಕುಮಾರ್ ಅವರು ಅದ್ಭುತವಾದ ವಕೀಲರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. 2 ಎಪಿಸೋಡನ್ನು ನಾವು ಮಾಡಿದ್ವಿ. ಈಗ ಇದಕ್ಕೊಂದು ರೀತಿಯಿಂದ ಹೇಳ್ತಾರಲ್ಲ, ಅವಾಗ ಹಚ್ಚಿದ ಕಿಡಿ ಈಗ ಅಗ್ನಿ ಪರ್ವತವಾಗಿದೆ ಅಂತ ಹೇಳ್ಬೋದು. ರವಿ ಅವರು ಹೇಳ್ತಾ ಇದ್ರು, ಇಲ್ಲಿ ಈ ರೀತಿ ಹಗರಣ ಇದ್ದಾವೆ, ಉಲ್ಲೇಖಗಳನ್ನು ಕೂಡ ಮಾಡಿದ್ದೀವಿ ನಾವು, ಹಾಗೆ ಹೇಳಿಲ್ಲ, ಅವಾಗಲೇ ದಾಖಲೆಯನ್ನು ನಾವು ತೋರಿಸಿದ್ವಿ. ಗರುಡ ಈ ಮೂಢ ಹಗರಣ ತರಲಿಕ್ಕೆ ನಂಬರ್ 1 ಅಂತಾನೆ ಹೇಳ್ತೇನೆ. ಯಾಕಂದ್ರೆ ಇದು ನಮ್ಮ ಎಳೆಯಿಂದ ಯಾರಾದರೂ ಒಪ್ಪಲೇಬೇಕು. ನೀವು 1 ವರ್ಷದ ಕೆಳಗಿನ ನಮ್ಮ ವಿಡಿಯೋವನ್ನು, ನಮ್ಮ ದಾಖಲೆಯನ್ನು ಯಾರಾದರೂ ನೋಡ್ಬೋದು. ಹಿಂಗಾದ್ಮೇಲೆ ಅವಾಗ ಈ ಮೂಢ ಸೈಟನ್ನು ತಗೊಳೋದಕ್ಕಿಂತ ಮುಂಚೆ ಯೋಚನೆ ಮಾಡೋ ಮೂಢ ಅಂತ ಹಾಕಿದ್ವಿ ನಾವು. ನೋಡಿ 1 ವರ್ಷದ ಕೆಳಗೆ ಯಾರಾದರೂ ಎಪಿಸೋಡನ್ನು ಇರಲಿ, ಎಲ್ಲರನ್ನ ಮೂಢರನ್ನಾಗಿ ಮಾಡ್ಕೊಳ್ಳಿಕ್ಕೆ ಅಂತ ಹೊಂಟ್ಬಿಟ್ಟಿದ್ದಾರೆ. ಈಗ ಸ್ನೇಹಮಯಿ ಕೃಷ್ಣ ಅವರು ಇಷ್ಟೊಂದು ದಾಖಲೆ ಜೊತೆಗೆ ವಿಜಯನಗರ ಸ್ಟೇಷನ್ನಿಂದ ಬಾಗಿಲನ್ನು ತಟ್ಟಿದ್ರು. ಬಾಗಿಲ ಒಂಚೂರು ತರದ್ರು ಇನ್ಸ್ಪೆಕ್ಟರ್. ಯಾರೇ ನೀವು? ನಾನು ಸ್ನೇಹಮಯಿ ಕೃಷ್ಣ ಹಿಂಗೆ ಬಂದೀನಿ, ತಗೊಳ್ರಿ ಹಿಂಬರ ತಗೊಳ್ರಿ. ಎಷ್ಟು ಬೇಗ ಕೊಟ್ಟರು ಹಿಂಬರ ಅಂದರೆ, ಇಲ್ಲಿ ರಾಜ್ಯ ಸರ್ಕಾರದ ಒಂದು ಉಲ್ಲೇಖ ಮಾಡ್ತಾರೆ ಸರ್. ಅಂದರೆ ಆದೇಶ ಸಂಖ್ಯೆ, ಈಗ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ 2024 ಈಗ 211 ಅರ್ಜಿಯ ಪ್ರಕಾರ, ಅಂದರೆ ಅವರ ಆದೇಶದ ಪ್ರಕಾರ 1/7/2024 ಒಂದು ನಿವೇಶನ ಹಂಚಿಕೆ ಅಕ್ರಮ ನಡೆದಿದೆ ಎಂದು ವಿಚಾರಕ್ಕೆ ಸತ್ಯಾಸತ್ಯತೆಯನ್ನು ಅರಿಯಲು ಒಂದು ತನಿಖಾ ತಂಡವನ್ನು ರಚಿಸಿದ್ದಾರೆ. ಹೀಗಾಗಿ ಈ ವಿಚಾರ ಕೂಡ ಅದಕ್ಕೆ ಸಂಬಂಧಪಟ್ಟಿರೋದ್ರಿಂದ ತನಿಖಾ 2 ಅಂದರೆ ಒಂದೇ ಸಬ್ಜೆಕ್ಟ್ ಮೇಲೆ 2 ಆಗಲ್ಲ, ತಗೊಂಡು ಹೋಗ್ರಿ ನಿಮ್ದು ಅಂತ ಹೇಳಿ ಒಂದು ರೀತಿಯಿಂದ ಹಿಂಬರ ಕೊಟ್ಟರು. ಅದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಏನು ಮಾತಾಡ್ತಾರೆ ಅಂತ ಹೇಳಿ ಸುಮಾರು ದಾಖಲೆಗಳನ್ನು ಸ್ನೇಹಮಯಿ ಅವರು ಕೊಟ್ಟಿದ್ದಾರೆ. ರಾಜ್ಯಪತ್ರ, ಗೆಜೆಟ್ನಿಂದ ಹಿಡಿದು ಪ್ರತಿಯೊಂದು ಕೊಟ್ಟಿದ್ದಾರೆ. ಸುಮಾರು ಭಾಳ ಅದ್ಭುತವಾಗಿ ಮಾತಾಡ್ತಾರೆ. ಹೋರಾಟ ಅರ್ಧಕ್ಕೆ ಬಿಡಲ್ಲ ನಾವು ಅಂತಾರೆ. ಸಿದ್ದರಾಮಯ್ಯನ ಮೇಲೆ ದೂರು ಕೊಟ್ಟಿದ್ದಾರೆ, ಅವ್ರ ಪತ್ನಿ ಮೇಲೆ ಕೊಟ್ಟಿದ್ದಾರೆ. ನಂತರ ಈಗೇನಿದಾರಲ್ಲ ಅವರು ರಿಲೇಷನ್ನವರು ಬಾಮೈದ ಮಲ್ಲಿಕಾರ್ಜುನ್ ಅವ್ರ ಮೇಲೆ ಕೊಟ್ಟಿದ್ದಾರೆ, DC ಅವ್ರ ಮೇಲೆ ಕೊಟ್ಟಿದ್ದಾರೆ, ತಹಸೀಲ್ದಾರ್ ಮೇಲೆ ಕೊಟ್ಟಿದ್ದಾರೆ. ಹಾಗೆ ಮೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು, ಆಮೇಲೆ ಸಬ್ ರಿಜಿಸ್ಟ್ರ್ ಮೇಲೆ ಸಣ್ಣವ್ರು ಹೋದ್ರೆ ಅದನ್ನ ತಗೊಂಬರ್ರಿ, ಇದನ್ನ ತಗೊಂಬರ್ರಿ, ಅದನ್ನ ತಗೊಂಬರ್ರಿ, ಇಲ್ಲ ಅದನ್ನ ಸರಿ ಮಾಡ್ಬೇಕಂತ ಏನಾದರೂ ಕೊಡ್ರಿ ಅಂತ ಹೇಳ್ತಾರಲ್ಲ. ಇಷ್ಟೊಂದು ಉಲ್ಲೇಖಗಳು ಪ್ರಾಯಶಃ ಧೃತರಾಷ್ಟ್ರ ಕಣ್ಣಿಗೆ ಏನಾದರೂ ಕಾಣಲಿಲ್ವಾ ಹೇಗೆ? ಜನಕ್ಕೆ ಹೇಳ್ತಾರಲ್ರಿ, ಈಗ ಯಾಕೆ ರೋಸ್ ಹೋಗ್ತಾರಂತಂದ್ರೆ ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ ಅಂತೇಳಿ. ಹಾಗೆ ಸ್ವಾಮಿ, ತಗ್ಗು ಇದ್ದ ಕಡೆ ನೀರು ಹರಿತದೆ, ಲಕ್ಷ್ಮಿ ಇದ್ದ ಕಡೆ ಮೂಡ ಸೈಟು ಬರ್ತದೆ. ಖಂಡಿತ ಇದು. ಯಾಕಂದ್ರೆ ಅಲ್ಲಿ ಇರೋರೇ ಹಂಗೆ. ನೀವು 2 ಕೌಂಟ್ರ್ ಮಾಡ್ರಿ ಅಂತ ನಾವು ಹೇಳ್ತೀವಿ. ಬಡವರಿಗೆ 1 ಕೌಂಟ್ರ್, ಬರೀ ಅರ್ಜಿ ಹಾಕ್ಲಿಕ್ಕೆ ಸಿಗಲ್ಲ, ನಿಮಗೆ ಸೈಟ್ ಸಿಗಲ್ಲ. ನಿಮಗೆ ನಮಗೆ ಸಿಗೋದು ರುದ್ರಭೂಮಿಯಲ್ಲಿ 3 ಅಡಿ. ಅದು ಈಗ ಅಲ್ಲಿ ಹಂಗೂ ಸೈಟ್ ಸಿಗಲ್ಲ, ಸುಟ್ಟು ಹೋಗ್ಬೇಕಪ್ಪ. ಯಾಕಂದ್ರೆ ಎಷ್ಟು ಹೆಣಗಳು ನಾಳೆ ತೆಗೆದ್ರೆ ಯಾರ ಮೂಳೆ, ಯಾರ ಅಪ್ಪಂದು, ಯಾರ್ದು ಏನೂ ಗೊತ್ತಾಗಲ್ಲ. ಸುಮ್ಮನೆ ಕೆಬರೋದು, ಜಾಗೇನೇ ಇಲ್ಲ. ಇಲ್ಲಿ ಹೆಂಗೆ ಅಂತಂದ್ರೆ ಎಲ್ಲೋ ಸೈಟ್ ಕಳ್ಕೊತಾರೆ, ಇಲ್ಲಿ ವಿಜಯನಗರದಲ್ಲಿ ತಗೊಳ್ತಾರೆ. ದೇವನೂರಿನಲ್ಲಿ ಕಳ್ಕೊತಾರೆ, ಇಲ್ಲೇ ತಗೊಳ್ತಾರೆ. ಪುಣ್ಯಕ್ಕೆ ಸ್ನೇಹಮಯರು ಹೇಳ್ತಾರೆ ನೋಡ್ರಿ, ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಅರಮನೆ ಉಳ್ಕೊಂಡದ ಸ್ವಾಮಿ. ಇಲ್ಲಾಂದ್ರೆ ನಮ್ಮಲ್ಲಿ ಅರಮನೆನೂ ಎಬ್ಬಿಸ್ಬಿಡ್ತಿದ್ರು. ಇಲ್ಲಿ ಹೇಳ್ತಾರಲ್ಲ, ಬೂಮ್ ಬೂಮ್ ಚಕಲಕ ಬೂಮ್ ಅಂದ ತಕ್ಷಣ ಅರಮನೆ, ಎಲ್ಲೈತೆ ಅರಮನೆ? ಚಿತ್ರದಾಗ ಅದು ಭೂಕಂಪ ಬಂದು ಅಳ್ಳಾಡಿ ಅರಮನೆ ಎಲ್ಲೇ ಹೋಯಿತು. ಅದಕ್ಕೆ ಮತ್ತೆ ದಾಖಲೆ ಸೃಷ್ಟಿ ಮಾಡಿದ್ರೆ ಯದುವೀರ್ ಸಾಹೇಬ್ರೆ, ಈಗ ನೀವು ಹೇಳ್ತಾರಲ್ಲ, ರಾಜರಿಂದ ಮಂತ್ರಿಗಳಾಗ್ಬಿಟ್ರಿ. ಇದೆಂಥ ಕರ್ಮ. ರಾಜರು, ಮಹಾರಾಜರು ಮಂತ್ರಿಗಳಾದ್ರು, ನಿಮ್ಮ ಬಯಕೆ, ನಿಮ್ಮ ಆಯ್ಕೆ. ನಾವು ಕೂಡ ನಿಮ್ಮನ್ನ ಆಯ್ಕೆ ಮಾಡಿಬಿಟ್ಟಿದ್ದೀವಿ. ಒಂಚೂರು ಧ್ವನಿ ಎತ್ತರಿ. ಯಾಕಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ನಿಮ್ಮ ಅದು ವಂಶನ ಕಂಟಿನ್ಯೂ ಮಾಡ್ಕೊಂಡಿದ್ರಿ. ನೀವೇ ಮೌನಿ ಭಾಗಗಳಾಗ್ಬಿಟ್ರೆ ಇದು ಎಂಥ ದುರಂತ.
ನಮ್ಮಂಥವ್ರು ನಾವು ಹೇಳ್ತೇವಲ್ಲ, ಎಷ್ಟೇ ಹೊಯ್ಕೊಂಡ್ರು ಕೂಡ ಒಂದು ರೀತಿಯಿಂದ ಒಂದು ಅರ್ಧ ಗಂಟೆ ಹೊಯ್ಕೋಬೋದು. ನಿಮ್ಮ ಧ್ವನಿ ಅಲ್ಲಿ ಎತ್ತಬೇಕು, ದೆಹಲಿನಲ್ಲಿ. ಯಾಕಂದರೆ ಇಲ್ಲಿ ಆರಿಸಿ ಕಳಿಸಿದ್ದೆ ನಿಮ್ಮನ್ನ ಅದಕ್ಕೆ. ದೀಪದ ಕೆಳಗೆ ಕತ್ತಲೆ ಅಂತ ಹೇಳಿ, ಇದು ನಿಮ್ಮ ಕನಸಿನ ಕೂಸನ್ನು ನಾವು ತೊಟ್ಲ ತೂಗ್ತಾ ಇದ್ದೀವಿ. ನೀವು ಒಂದು ಸ್ವಲ್ಪ ತೂಗಿಬಿಡಿ, ಆಮೇಲೆ ಮತ್ತೆ ಡೆಲ್ಲಿಗೆ ಹೋಗಿ ಪರವಾಗಿಲ್ಲ. ನೋಡಿ ಹೆಂಗೆ ಅನ್ನಿಸ್ತದೋ ನಮ್ಮ ಮಾತು, ಹಿತ ಅನ್ನಿಸ್ತದೋ ಕೋಪ ಅನ್ನಿಸ್ತದೋ ನಿಮಗೆ ಬಿಟ್ಟಿದ್ದು. ಯಾಕಂದರೆ ನಮ್ಮ ಮಾತೆ ಹಿಂಗೆ. ವೀಕ್ಷಕರೇ, ಇಲ್ಲಿ ಶ್ರೀಮಂತರ ಬಯಕೆಯ ಜಾಗ ಆಗಿಬಿಟ್ಟಿದೆ ಮೂಡ. ಯಾಕಂದರೆ ಇಲ್ಲಿ ವಿಶ್ವನಾಥ್ ಅವರು ತಮ್ಮ ಪತ್ನಿಗಂತ ಕೊಡಿಸ್ತಾರೆ, ಕಡೆಗೆ ಸಿದ್ದರಾಮಯ್ಯ ಪತ್ನಿ ಅವ್ರಿಗೆ ಕೊಡಿಸ್ತಾರೆ. ಇಲ್ಲಿ ಹೇಳ್ತಾರಲ್ಲ, ನಮ್ಮ ಪತ್ನಿ ಕೊಡಿಸ್ಬೇಕಂತಂದ್ರೆ ಏನಿಲ್ಲ, ಅಲ್ಲಿ ಒಂದು ಇಡ್ಲಿ ಕೊಡಿಸಿ ಹೊಂಟ್ಬಿಡೋದು. ಅದು ಇಡ್ಲಿ ಸಿಕ್ಕರೆ ಸರಿ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಎಲ್ಲಿ ನೋಡಿದ್ರೆ ಈ ಕಡೆ ಹೋದ್ರೆ ಬರೀ ಚಿಕನ್ ಸೆಂಟರ್ಗಳು ಜಾಸ್ತಿ. ತಿನ್ನಬೇಕು ಅಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಹೋಗಬೇಕು. ಇಲ್ಲಿ ಏನು ಬರೆದಿರ್ತದೆ ಅದೇ ಸಿಗೋದು. ಇಲ್ಲಿ ರಾಜಕೀಯ ದಿವಾಳಿ ಆಗಿದ್ದಾರೆ ವಿಶ್ವನಾಥ್ ಅವರು. ಹೀಗಾಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂಥೇಳಿ ಮರಿಗೌಡರು ಹೇಳಿದರು, ಮರಿ ಹಾಕಿದ್ದ ಬೆಕ್ಕಿನಂತೆ. ಇರಲಿ, ಅವ್ರು ಏನು ಮಾತಾಡಿದ್ರು ಅವ್ರಿಗೆ ಗೊತ್ತು. ಮೂಢಾಧ್ಯಕ್ಷರು ಮಾತಾಡೋದೇ ರೀತಿ ಅಂತ ಹೇಳಿದ್ರು. ನಾನು ಎಲ್ಲ ಅಧ್ಯಕ್ಷನಾಗಿದ್ದೀನಿ, ಸರಿ ಬಡಿತೀನಿ, ಯಾರಾದರೂ ಅಂತ ಹಂಗೆ ಘಂಟಾಘೋಷವಾಗಿ ಹೇಳಿದ್ಬಿಟ್ಟು ನಾವು ಮಾಡಿರೋದು ಸರಿ, ನಾವು ಕೊಟ್ಟಿರೋದು ಸರಿ ಅಂತಿರಲ್ಲ ಮರಿಗೌಡ್ರೆ. ನೀವು ಹೇಳಿ ಪ್ರಾಯಶಃ ನಿಮ್ಮ ಈಗ ಅವಾಯ್ಡಿಂಗ್ ನೇಚರನ್ನು ನೀವು ಸರಿ ಮಾಡ್ಕೊಂಬಿಡಿ. ಫೋನ್ ಬಂದಾಗ ನಾ ಮೀಟಿಂಗ್ನಲ್ಲಿ ಇದ್ದೀನಿ, ನಾ ಅಲ್ಲಿದ್ದೀನಿ, ನಾ ಇಲ್ಲಿದ್ದೀನಿ. ಸಿಗಂಗಿಲ್ಲಲ್ಲ ಸ್ವಾಮಿ. ನೀವು ಸಿಕ್ಕರೆ ಪ್ರಾಯಶಃ ಧರ್ಮಸ್ಥಳ ಮಂಜುನಾಥ ಜಲ್ದಿ ಸಿಕ್ಬಿಡ್ತಾನೆ. ಏನಾದರೂ ಭಕ್ತಿಯಿಂದ ಬೇಡ್ಕೊಂಡ್ರೆ ಮರಿಗೌಡ್ರು ಸ್ವಲ್ಪ ಸಿಗೋದು ಕಷ್ಟ ಸ್ವಾಮಿ. ಅವ್ರು ಮಾತ್ರ ಕರೆದಾಗ ಅಷ್ಟೇ ಪತ್ರಕರ್ತರು ಬರಬೇಕು, ಬರ್ಕೊಂಡು ಹೋಗ್ಬಿಡ್ಬೇಕು, ಏನು ಹೇಳ್ಯಾರಂತೇಳಿ ಹಾಕ್ಬೇಕು. ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಹರೀಶ್ ಗೌಡರು, ಬಂಡಿ ಸಿದ್ದೇಗೌಡರು ಇವರೆಲ್ಲ ಉಪ್ಪಿನ ಋಣವನ್ನು ತೀರಿಸಲಿಕ್ಕೆ ಒಂದು ಟೇಬಲ್ ಮೇಲೆ ಕುಂತಂಗಿತ್ತು ಸ್ವಾಮಿ ನಿನ್ನೆಯ ಪ್ರೆಸ್ ಮೀಟಲ್ಲಿ. ನಾವು ಕೂಡ ತಕರಾರಿಂದ ಕೇಳಿದ್ರಿ. ಹರೀಶ್ ಗೌಡರು ಹೇಳಿದರು, ತಿರುಪತಿಗೆ ಹೋಗಿ ಬರ್ತೀನಿ, ಅಲ್ಲಿ ಒಂದಿಷ್ಟು ಹುಂಡೆ ರೊಕ್ಕ ಹಾಕಿ ಬರ್ತೀನಿ, ಇನ್ನು ಎಂಥ ಫಜಿತಿನೋ ನಮ್ಮ ಸಾಹೇಬರು ಚಲೋ ಇರಲಿ ಅನ್ನೋ ರೀತಿಯಲ್ಲಿ ಹರೀಶ್ ಗೌಡರು ಹೋಗಿದ್ದಾರೆ. ಟೈಮ್ ಕೊಡ್ತಾರಂತೆ, ಮಾತಾಡ್ತೀವಿ. ಇನ್ನು ಪಾಪ ಇಲ್ಲಿ ಬಂಡಿ ಸಿದ್ದೇಗೌಡರು ಅವರು ಅದ್ಭುತವಾದ ವ್ಯಕ್ತಿ. ನಿನ್ನೆ ಅಷ್ಟೊಂದು ಮಾತಾಡಲಿಲ್ಲ ಅವರು, ಜೊತೆ ಕೂತ್ಕೊಂಡು. ಯಾಕಂದ್ರೆ ಅನಿವಾರ್ಯ ಫೋಟೋದಲ್ಲಿ ಬರಬೇಕು. ಏನ್ರಿ ನೀವು ಈ ಏರಿಯಾದವ್ರು ಏನು ಮಾಡ್ತಿದ್ದೀರ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ, ನಾವು ಇದ್ದೀವಿ, ನಾವು ಅಲ್ಲಿದ್ದೀವಿ ಅಂತ ಹೇಳಲಿಕ್ಕಾದ್ರೂ ಬೇಕಲ್ಲ ಸ್ವಾಮಿ. ಇಲ್ಲಾಂದ್ರೆ ಫಜಿತೈತಿ. ಅವರವ್ರ ಟೆಕ್ನಿಕಲ್ ಸಮಸ್ಯೆ ಅವ್ರು ಇರ್ತಾವ, ಅದನ್ನೆಲ್ಲ ಬದಿಗೆ ಇಟ್ಬಿಡೋಣ. ಯಾಕಂದರೆ ಇಲ್ಲಿ ವಿಷಯಾಂತರ ಆಗೋದು ಬೇಡ. ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಾರೆ, ನಕಲಿ ದಾಖಲೆಯನ್ನು ಸೃಷ್ಟಿಸಿ. ನಕಲಿ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಕ್ರೈಮ್ ಅಂತಲೇ ಬರ್ತದೆ. ಅದಕ್ಕೆ ಅವ್ರು ಹೇಳೋದು, ಒಂದು FIR ದಾಖಲೆ ಮಾಡಿ ಸ್ಟಾರ್ಟ್ ಮಾಡಿರಿ ಸ್ವಾಮಿ. ಬರೀ ಒಂದು ಅರ್ಜಿಗಳನ್ನ ತೊಗೊಂಡು ನೀವು ಏನು ಮಾಡ್ತೀರಿ? FIR ಒಂದ್ಸತಿ ದಾಖಲೆ ಆಯಿತು ಅಂದರೆ ಕೋರ್ಟಿಗೆ ಹೋಗ್ತದೆ, ಅಲ್ಲಿ ಕೋರ್ಟ್ ಬರ್ತದೆ ಸ್ವಾಮಿ. ಆವಾಗ ನೀವು ಇಲ್ಲಿ ಟೈಟ್ನೆಸ್ ಬರ್ತದೆ, ಇಲ್ಲಾಂದ್ರೆ ಇಲ್ಲವೇ ಇಲ್ಲ. ಈ ಅರ್ಜಿ ನಾಳೆ ಅಲ್ಲಿ ನಮ್ಗೆ ಇಲ್ಲಿ ಕಳ್ಯಾಪುರಿ ಅಂತಾರೆ, ಇಲ್ಲಿ ಹೇಳ್ತಾರಲ್ಲ ಗಿರ್ಮಿಟ್ ಅಂತಾರೆ, ಅವನ್ನ ತೊಗೊಂಡು ಆ ಅರ್ಜಿಗಳನ್ನೆಲ್ಲ ತಿನ್ಕಂತ ಕೊಡೋದು. ಇಷ್ಟೇ ಆಗ್ತವೆ. ಬು ಅಂತಂದ್ರೆ ಬೇರೆ ಏನಲ್ಲ, ಕಸದ ಬುಟ್ಟಿ. ಇವೆಲ್ಲ ಸೇರೋದೇ ಅದಕ್ಕೆ. ನೋಡ್ತಾ ಇರಿ, ಯಾಕಂದರೆ ನೇರ ಮಾತು ಹಿಂಗೆ, ವಿಷಯ ಮಾತ್ರ ಹಾಗೆ. ಇಲ್ಲಿ DC ಅವರು, ಹಾಗೆ ದೇವರಾಜು ಅವರು, ಹಾಗೆ ತಹಶೀಲ್ದಾರ್ ಅವರು, ಮೂಢಾಧ್ಯಕ್ಷರು ಇವ್ರ ಮೇಲೆ ದೂರ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತೀವಿ. ಹಾಗೆ ಜಮೀನು ಮಾರಪ್ಪಂದಂತೆ, ಆ ಮಾರಪ್ಪನ ಕಾಪಾಡಬೇಕು, ಅವರು ಅಲ್ಲ ಇದು ಬೇರೆ ಅಂದರೆ ಅವ್ರದ್ದು ಅಲ್ಲಿ ಕೂಡ ನಕಲಿ ಆಗಿದೆ ಅಂತ ಹೇಳ್ತಾರೆ ಸ್ನೇಹಮಯ್ಯವರು. ಅಲ್ಲ, ಅನಧಿಕೃತ ವ್ಯಕ್ತಿಗಳನ್ನು ಸೃಷ್ಟಿಸಿ ಈ ಮಾರಪ್ಪ ಹೋಗಿ ಈರಪ್ಪ ಆಗ್ತಾನೆ, ಈರಪ್ಪ ಹೋಗಿ ಮತ್ತೆ ಭರಮಪ್ಪ ಆಗ್ತಾನೆ, ಏನು ಬೇಕಾದ್ರೂ ಆಗ್ತದೆ. ಈ ಜಾದು ಮಾತ್ರ ನಡೆಯೋದು ಮೂಡಾದಲ್ಲಿ ಸ್ವಾಮಿ. ಜಾದು ಏನಾದರೂ ಕಲಿತೀವಂತಂದ್ರೆ ಹಿಂಗೆ ಮಾಡಿ ಅಂತಂದ್ರೆ ಸಾಕು, ಮೂಡ ಸೈಟು ಹೋಯ್ತು, ಪೇಪರ್ ಹೋಯ್ತು, ದಾಖಲೆನೂ ಹೋಯ್ತು. ಯಾರೋ ಹೇಳ್ತಾರೆ ಹೆಲಿಕಾಪ್ಟರ್ನಲ್ಲಿ ತೊಗೊಂಡೋದ್ರು ಅಂತ ಪೇಪರ್ಗಳು. ಏನಂತ ವಜ್ಜಿದವ, ಏನೇನು ನಿಲ್ಲಿಸಿದ್ರು. ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾವು ಎಲ್ಲ ತೊಗೊಂಡು ಹಾಕಿದ್ದೆ. ಯಾಕಂದ್ರೆ ಏನಾಗುತ್ತೆ, ಅವ್ರು ಏನು ಕೊಡ್ತಾರೆ ನಾವು ತುತ್ತೂರಿ ನಾವು ಊದಲೇಬೇಕಾಗ್ತದೆ, ಊದಿ ಬಿಡ್ತೀವಿ ಅಂತ ತಿಳ್ಕೊಳ್ರಿ. ಸತ್ಯ ಮಾತ್ರ ಮುಚ್ಚಿಟ್ಟು ಹೆಣ ಇದ್ದಂಗೆ. ಬೀರಿನಲ್ಲಿ ಒಂದು ಹೆಣ ಮುಚ್ಚಿಟ್ರೆ ಪ್ರಾಯಶಃ ಹೆಣ ಕಾಣಲಿಕ್ಕಿಲ್ಲ, ವಾಸನೆ ಅಂತೂ ಬಡಿತದಲ್ಲ ಸ್ವಾಮಿ. ಬೀರು ತೆಗಿಲೇಕಾಗ್ತದೆ, ಎಲ್ಲಿಂದ ಬರ್ತದೆ, ಏನು ಇಲಿ ಸತ್ತದ, ಹೆಗಣ ಸತ್ತದ, ಮನುಷ್ಯ ಸತ್ತಾನಂತ ಆದ್ರೂ ನೋಡಬೇಕು. ವಾಸನೆಯನ್ನು ಮುಚ್ಚಿಡ್ಲಿಕ್ಕೆ ಹೆಂಗಾಗ್ತದೆ? ಹೂವನ್ನು ಮುಚ್ಚಿಡ್ಬೋದು, ಅದರ ಸುವಾಸನೆಯನ್ನು ಹೆಂಗೆ ಮುಚ್ಚಿಡ್ತೀರಿ? ಸತ್ಯ ಯಾವಾಗಲೂ ಹೊರಗೆ ಬರ್ತದೆ, ಇತಿಹಾಸನೇ ಇದೆ. ಒಂದು ಮಾತು ಹೇಳ್ತೇನೆ ರೀ, ಈ ಮೂಢ ಸೈಟ್ಗಳನ್ನ ನೀವು ಹೆಂಗೆ ಬೇಕಂಗೆ ಏನು ತೊಗೊಳ್ತಿರಲ್ಲ, ನೀವು ಎಷ್ಟೇ ತಿನ್ನಿರಿ, ಏನೇ ಮಾಡಿರಿ, ಬಂಗಾರದ ಮನೆಯಲ್ಲಿ ಇದ್ದರೂ ಕೂಡ ನೀವು ಹೋಗೋದೇ ಮಣ್ಣಿನ ಒಳಗೆ. ಮಣ್ಣು ಅಂತದೆ, ಬಾ ನಿನ್ನ ಮೇಲೆ ನಾನು ಹಾಕ್ಕೊಂಡು ಒಳಗೆ ಕರ್ಕೊಂಡು ಹೋಗಬೇಕು. ಇದೇ ನಿನ್ನ ಅಂತಿಮ ಯಾತ್ರೆ, ಚೈತ್ಯ ಯಾತ್ರೆ. ಹಾಗೆ ಇದೇ ನಿನ್ನ ನಿಜವಾದ ಆಸ್ತಿ, ಈ ಅಸ್ಥಿ ಅಂತ ಹೇಳಿ.
ಯೋಚನೆ ಮಾಡಿ. ಹಗರಣಕ್ಕೂ ಒಂದು ಲಿಮಿಟ್ ಇರಬೇಕು. ಹೇಳ್ತಾರಲ್ಲ, ಅವಮಾನ ಅನ್ನೋ ಪದದಲ್ಲೇ ಒಂದು ಮಾನ ಇದೆ. ಅವಮಾನ ಎರಡು ಸೇರ್ತದೆ. ಹಿಂಗಾಗಿ ಈಗೇನು 64 ಕೋಟಿ ಕೊಟ್ಬಿಡ್ತೀನಿ ಅನ್ನೋದು ಅವೆಲ್ಲ ಸರಿ. ಇಲ್ಲಿ ತಪ್ಪುಗಳನ್ನು ನೀವು ಮಾಡಿದಿರಿ ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಗರುಡ 1 ವರ್ಷದ ಕೆಳಗೂ ಅದೇ ಹೇಳಿತ್ತು, ಇವತ್ತು ಅದೇ ಹೇಳ್ತದೆ. ಇವಿ ಎಲ್ಲವನ್ನ ನಾವು ತೋರಿಸ್ತಾ ಒಂದೇ ನಾನು ಮಾತು ಹೇಳೋದು, ಇಲ್ಲಿ ನೀವು ವಿಶ್ವನಾಥ್ ಅವ್ರ ಮೇಲೆ ಆರೋಪ ಮಾಡ್ತೀರಿ. ಅವ್ರು ಹೇಳ್ತಾರೆ ದೇವನೂರಿನಲ್ಲಿ 3ನೇ ಹಂತದಲ್ಲಿ 25 ಸಂಖ್ಯೆ, ಅದ್ರ ಬದಲು ಇಲ್ಲಿ 307 ಅಂದರೆ ವಿಜಯನಗರದಲ್ಲಿ ಶಾಂತಮ್ಮ ಅವ್ರಿಗೆ ಒಂದು ರಿಂಗ್ ರೋಡ್ನಲ್ಲಿ ನಾವೊಂದು ಜಾಗೆಯನ್ನು ಕೊಟ್ಟಿದ್ದೀವಿ, ವಿಜಯನಗರದಲ್ಲಿ ಕೊಟ್ಟಿದ್ದೀವಿ, ಹಿಂಗೆ ಹೇಳ್ತಾ ಹೋಗ್ತಾನೆ. ಹಾಗಾದರೆ ಜನಸಾಮಾನ್ಯರ ಅರ್ಜಿಗಳು ಏನಾದವು? ಅವ್ರು ಹೇಳ್ತಾರೆ ಸುಂದರಮ್ಮ ವರ್ಸಸ್ ಮೂಡಾಟ್ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು, ಅದ್ರ ಉಲ್ಲೇಖದ ಮೇಲೆ ಈಗ ಪಾರ್ವತಮ್ಮನವ್ರಿಗೆ ನಾವು ಕೊಟ್ಟಿದ್ವಿ, ಸಿದ್ದರಾಮಯ್ಯ ಅವ್ರಿಗೆ ಮೆಸೇಜ್ ಕೊಟ್ಟಿದ್ವಿ. ಕಡೆಗೆ ಹೇಳ್ತಾ ಇದ್ರು ಇಲ್ಲಿ ಹಿನ್ಕಲ್ ಪಾಪಣ್ಣ ಅಂತ ಹೇಳಿ ಅವರ ಅಧಿವೇಶನ ರದ್ದು ಮಾಡಿದ 1981ರಲ್ಲಿ ಅವರು ಹಿನ್ಕಲ್ನಲ್ಲಿ ಸರ್ವೆ ನಂಬರ್ 211ರಲ್ಲಿ 3 ಎಕರೆ 5 ಗುಂಟೆ ತಗೋಬೇಕು ಅಂತೇಳಿ ಅಕ್ವಿಸಿಷನ್ ಅದನ್ನ ಅಕ್ವಿಸಿಷನ್ 1984ರಲ್ಲಿ ಕೈ ಬಿಡ್ತಾರೆ. ಮತ್ತೆ 2024 ಜೂನ್ 12ಕ್ಕೆ ಪೇಮೆಂಟ್ ಹೋಗ್ತಾನೆ. ಏನು ಬೇಕಾದ್ ನಡೀತದೆ, ಯಾಕಂದ್ರೆ ಬಲ ಇದ್ದವನೇ ಇಲ್ಲಿ ಬದುಕ್ತಾನೆ. ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ಹೇಳಿ ಚಾರ್ಲಸ್ ಡಾರ್ವಿನ್ ಸಿದ್ಧಾಂತ ಏನಿದೆಯಲ್ಲ, ಈ ಮೂಡರಲ್ಲಿ ಮಾತ್ರ 100% ಅದು ಲಾಗು ಆಗ್ತದೆ. ಬಲ ಇದ್ದವನೇ ಬದುಕ್ತಾನೆ, ಇಲ್ಲಾಂದ್ರೆ ಇಲ್ಲ. ನಾವು ಇಷ್ಟು ಹೊಯ್ಕೊಂತೀವಂತ ಒಂಚೂರು ನಮಗೆ ಹೆದರ್ತಾರಂತ ತಿಳ್ಕೊಳ್ರಿ. ನಂತರ ಅವ್ನು ಏನು ಹರ್ಕೊಂತಾನಂತೇಳಿ ಹಿಂದಿನಿಂದ ಅನ್ನೋರು ಇರ್ತಾರೆ ಸ್ವಾಮಿ. ಏನೇನು ಹರ್ಕೊಂತೀವಿ ಅಂಥೇಳಿ ನಿಮ್ಗೆ ಆಮೇಲೆ ಹರದೇ ತೋರಿಸ್ಬಿಡ್ತೀವಿ, ನೋಡ್ತಾ ಇದ್ದೀವಿ. ಇಲ್ಲಿ ವಿಜಯನಗರದಲ್ಲಿ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ 60-40, ಅದು ಹೋಗಿ 50-50 ಆಗ್ತದೆ. ಎಲ್ಲ ಅನುಕೂಲ ಸಿಂಧು. ಭೂಮಿ ಬೇಕಂದವ್ರಿಗೆ ಮಾತ್ರ ಇಲ್ಲಿ ಸಿಗಲ್ಲ ಸ್ವಾಮಿ. ಯಾಕಂದ್ರೆ ನೀವು ಏನು ಹಿಡ್ಕೊಂಡು ಕೂತ್ಕೊಂಡ್ರು ಕೂಡ ಅಷ್ಟೇ. ಇಲ್ಲಿ ಹೇಳ್ತಾರಲ್ಲ, ಎಲ್ಲರೂ ಇಲ್ಲಿ ಕೆಸರಿನಲ್ಲಿ ಕಾಲಿಟ್ಟವ್ರೆ. ಸುಮಾರು ದಾಖಲೆಗಳನ್ನ ಗರುಡ ಇಟ್ಕೊಂಡೇ ಮಾತಾಡ್ತಾ ಇದೆ. ಯಾಕಂದ್ರೆ ಈ ದಾಖಲೆ ಇಲ್ಲಾರ್ದಂಗೆ ನಾವು ಏನು ಮಾತಾಡಂಗಿಲ್ಲ, ಮಾತಾಡಕ್ಕೆ ಬರೋದೂ ಇಲ್ಲ. ಈ ಸಬ್ಜೆಕ್ಟೇ ಹಂಗಿರೋದ್ರಿಂದ ನಿಮಗೆ ನಾನು ಹೇಳೋದು ಸತ್ಯಮೇವ ಜಯತೆ ಅಂತ ಹೇಳ್ತೇನೆ. ಯಾಕಂದ್ರೆ ಸತ್ಯ ಒಂದೇ ಜಯಿಸ್ಬೇಕು, ಇಲ್ಲಾಂದ್ರೆ ದೇವರೇ ಇಲ್ಲ ಅಂತ ಹೇಳ್ತೇನೆ. ನಮಸ್ಕಾರ. ಸ್ನೇಹಮಯಿ ಕೃಷ್ಣ ಅವರು ನಮಸ್ಕಾರ. ಕೃಷ್ಣಮೂರ್ತಿ ಅಂತ ಗರುಡ ಟಿವಿಯಿಂದ. ನಮಸ್ಕಾರ ಸರ್. ಸರ್, ಹೋರಾಟದ ಪರ್ವ ಮುಂದುವರೆದಿದೆ ಮೂಡಾದ್ದು. ಸೊ ಈಗ ಎಲ್ಲ ಒಂದ್ ಕಡೆ ಹೋರಾಟದಲ್ಲಿ ಒಂದು ಹೆಜ್ಜೆ ಗುರುತು ಸ್ನೇಹಮಯಿ ಅವ್ರದ್ದು ಇದ್ದೇ ಇರ್ತದೆ. ವಿಜಯನಗರ ಠಾಣೆಯಲ್ಲಿ ಒಂದು ದೂರು ಕೊಟ್ರಿ ಅಂತ ಸರ್ ತಾವು. ಹೌದು. ಒಂದು ಹಿಂಬಾರ ತಮಗ್ ಕೊಟ್ರು, ಅದು ಎಕ್ಸ್ಪೆಕ್ಟೆಡ್ ಅದು. ಯಾಕಂದ್ರೆ ಈಗ ಇವರು ಸಣ್ಣ ವರ್ಗಾವಣೆಗೆ ಸಹಿತ MLA ಮುಂದೆ ಇವ್ರ ಮುಂದೆ ಕೈ ಚೆಲ್ಲುವಾಗ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಅವರ ಕುಟುಂಬದ ಮೇಲೆ ಕೊಟ್ಟಾಗಂತೂ ಇವರು ಯಾವಾಗ ಹಿಂಬಾರ ಕೊಡ್ಲಿ ಅಂತ ಕಾಯ್ತಿರ್ತಾರೆ ಪ್ರಾಯಶಃ. 1ನೇ ತಾರೀಕಿಗೆ ನಿಮ್ಗೆ ಅದು ಒಂದು ಉಲ್ಲೇಖ ಮಾಡಿ ಆದೇಶ, ಸರ್ಕಾರಿ ಆದೇಶ ತನಿಖಾ ತಂಡ ಆಗಿದೆ ಅಂತ ಹೇಳಿ ಇವರು ಎಗರ್ಕೊಂಡ್ಬಿಟ್ರಿ ಇವ್ರಿಗೆ. ಸೊ ಅಸ್ಲಿಗೆ ಈಗ ಒಂದು ಸರ್, ಈಗ ಈ ಮೂಡ ಅಂತ ಹೇಳ್ತಾರಲ್ಲ, ಪ್ರಾಥಮಿಕ ಸ್ವಲ್ಪ ಇದನ್ನ ನೀವು ವಿಶ್ಲೇಷಣೆ ಮಾಡ್ಬೇಕು. ಅಂದ್ರೆ ಈಗ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥವಾ ಇದು ಮೈಸೂರು ಅಪ್ಪರ್ ಕ್ಲಾಸ್ ಡೆವಲಪ್ಮೆಂಟ್ ಅಥಾರಿಟಿನ ಏನು ಅಂತ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ ಸರ್? ಅದು ಅಕ್ರಮ ವ್ಯವಹಾರಗಳ ಅಡ್ಡಿಯಾಗಿ ಪರಿಣಾಮ ಆಗಿದೆ. ಓಕೆ ಓಕೆ. ಯಾರು ಬಲಶಾಲಿ ಇದ್ರೆ ರಾಜಕೀಯವಾಗಿ ಅಥವಾ ಹಣದಲ್ಲಿ ಬಲವಾಗಿದ್ದಾರೆ ಓಕೆ, ಅವರ ಪರವಾಗಿ, ಅಥವಾ ಯಾರು ಹೆಚ್ಚು ಹಣವನ್ನ ಕೊಡ್ತಾರೆ ಅಂದ್ರೆ ಲಂಚವನ್ನ ಕೊಡ್ತಾರೆ ಅವ್ರ ಪರವಾಗಿ ನಡ್ಕೊಳ್ಳುವಂತ ಒಂದು ನೇರವಾಗಿ ಹೇಳ್ಬೇಕಂದ್ರೆ ದಗಾಕೋರ ಸಂಸ್ಥೆ ಅಂತ ಹೇಳ್ಬೋದು. ಓಕೆ ಸರ್, ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾಯಶಃ ಹಿಂಗ ಆಗತ್ತಂತಿದ್ರೆ ಅದು ಮೂಡ ಬೇಡನೆ ಅಂತಿದ್ರೇನು? ಹೌದು ಹೌದು ಸರ್, ಅದನ್ನೇ ಹೇಳ್ತೀನಿ. ನಿಜವಾಗ್ಲು ಮಹಾರಾಜರು ಆತ್ಮ ಎಷ್ಟು ನೊಂದ್ಕೊಳ್ತಿದೆ ಗೊತ್ತಿಲ್ಲ. ಅವ್ರು ಎಷ್ಟು ಒಳ್ಳೆ ಉದ್ದೇಶದಿಂದ ಸ್ಥಾಪನೆ ಮಾಡಿದ್ರು, ಅದಕ್ಕೆ ವ್ಯತಿರಿಕ್ತವಾಗಿ ಪರಿವರ್ತನೆ ಆಗ್ಬಿಟ್ಟಿದೆ. ಹೌದೌದು ಹೌದು ಸರ್. ಈಗ ತಮ್ಮ ಇದಕ್ಕೆ ಅರ್ಜಿ ಏನ್ ಬಂದಿದಲ್ಲ, ಒಂದು ದೂರು ಅನ್ಕೋತೀನಿ. ಅದನ್ನ ದೂರು ಅವರು ಹಿಂಬಾರ ಕೊಟ್ರು ಕೂಡ ಅರ್ಜಿ ಅಂತೂ ಹಂಗೆ ಇರ್ತದೆ, ತಾವು ಹೋರಾಟ ಮುಂದುವರಿಸ್ತೀರಿ. ಹೌದು, ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ತೀನಿ. ಅದೇ ಈಗ ನೀವು ಹೇಳ್ದಂಗೆ ಇದು ಶ್ರೀಮಂತರ ಬೈಕೆ ತಾಣ ಅಂತ ಅಥವಾ ಇದು ದಗಾಕೋರ ತಾಣ ಅನ್ನಂಗೆ ಆಗ್ಬಿಟ್ಟಿದೆ ಒಂದ್ ರೀತಿಯಿಂದ. ಸರ್, ಇಲ್ಲಿ ಒಂದು ವಿಚಿತ್ರ ನೋಡಿ, 60-40 ಹೋಗಿ 50-50 ಆಯ್ತು.
ಈ ರೀತಿ ಅಂದ್ರೆ ಅವರು ಈಗ ದುರಂತ ಅಂದ್ರೆ ಮರೇಗೌಡರು ಅವ್ರು ಏನ್ ಮೂಡ ಸರಿ ಮಾಡ್ತೀರಿ ಅಂತ ಏನ್ ಕೂತ್ಕೊಂಡಿದಾರಲ್ಲ, ಈ ಉಪ್ಪಿನ ಋಣ ಅಂತಿರೋ ಅಥವಾ ಏನಂತಿರೋ ಅವ್ರು ಮತ್ತೆ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಮತ್ತು ವಿಶ್ವನಾಥ್ ಅವ್ರ ಪತ್ನಿ ಕೂಡ ಈ ರೀತಿ ತಗೊಂಡಿದ್ದಾರೆ, ಅವ್ರಿಗೆ ಏನ್ ನೈತಿಕತೆ ಇದೆ ಅಂತ ಕೇಳ್ತಾರೆ. ಆಕ್ಚುಲಿ ಇವ್ರಿಗೆ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ನೈತಿಕತೆ ಇವ್ರಿಗೆ ಏನಿದೆ ಸರ್? ಅಂದ್ರೆ ಅಕ್ರಮ ಸರಿ ಮಾಡ್ತಾರೆ ಅಂತ ಹೇಳಿಲ್ಲ ಅವರು. ನಂದು ಒಂದು ಕಣ್ಣು ಹೋದ್ರೆ ಇನ್ನು ಅವ್ರದ್ದು ಇನ್ನೊಂದು ಕಣ್ಣು ಹೋಗ್ಲಿ ಅನ್ನೋ ರೀತಿನಲ್ಲಿ ಇತ್ತು ನಿನ್ನೆ ಪ್ರೆಸ್ ಮೀಟ್. ಒಂದು ಜವಾಬ್ದಾರಿಯುತ ಮತ್ತು ಉನ್ನತ ಸ್ಥಾನದಲ್ಲಿದ್ದಾರೆ. ನಾನು ಅವ್ರಿಗೆ ನೇರವಾಗಿ ಕೇಳಕ್ ಬಯಸ್ತೀನಿ, ಅವರ ದಾಖಲೆಗಳ ಪ್ರಕಾರ ಅಂದ್ರೆ ಸಿದ್ದರಾಮಯ್ಯನವರ ದಾಖಲೆ ಪ್ರಕಾರವೇ ಅವರ ಬಾಮೈದನಿಗೆ 2005ರಲ್ಲಿ ಭೂ ಪರಿವರ್ತನೆ ಆಗಿದೆ ಅಂತ ಹೇಳ್ತಾರೆ, ಅನ್ಯಕ್ರಾಂತ ಆಗಿದೆ ಅಂತ ಹೇಳ್ತಾರೆ. ಅನ್ಯಕ್ರಾಂತ ಆದ್ಮೇಲೆ ಅದು ಕೃಷಿ ಭೂಮಿ ಆಗಲ್ಲ, ಅದು ನಿವೇಶನ ಆಗುತ್ತೆ. ಆ ಪ್ರಕಾರ ಅದನ್ನ ಸ್ಥಳೀಯ ಸಂಸ್ಥೆಯಲ್ಲಿ ಖಾತೆ ಮಾಡಿಸ್ಕೊಂಡು ನಿವೇಶನದ ಲೆಕ್ಕದಲ್ಲಿ ಕಂದಾಯ ಕಟ್ಟಬೇಕು. ಎಲ್ಲಿ ಕಟ್ಟಿದ್ದಾರೆ, ಎಲ್ಲಿ ಕಂದಾಯ ಖಾತೆ ಮಾಡಿಸ್ಕೊಂಡಿದ್ದಾರೆ? ಕೃಷಿ ಭೂಮಿ ಅಂತಾನೆ ತಹಸೀಲ್ದಾರ್ ಕಚೇರಿ ಮಾಡಿಸ್ಕೊಂಡಿದ್ದಾರೆ. ಹೌದೌದು, ಇದು ದೊಡ್ಡ ಗಂಭೀರವಾದ ಆರೋಪ ಮತ್ತೆ ಅಪರಾಧ ಕೃತ್ಯ ತಾನೆ ಸರ್. ಈಗ ಅವ್ರು ಈಗೇನ್ ಅಧಿಕಾರಿಗಳು ಇದಾರಲ್ಲ, ಅಂದ್ರೆ ಇವ್ರು ದೊಡ್ಡವ್ರಂತ ನಜರ್ ಅಂದಾಜ್ ಮಾಡ್ಬಿಟ್ರ ಬಿಟ್ಬಿಟ್ರ? ಅವ್ರು ನೋಡ್ಲಿಲ್ಲ ಸರ್, ಸಣ್ಣವರಿಗೆ ಜೀವ ತಿಂತಾರ, ಅದು ಬರ್ರಿ ಇದು ಬೇಕು ಅಂತ ಹೇಳಿ. ಸರ್, ನಮ್ಮ ದೇಶದಲ್ಲಿ ಮೌಖಿಕವಾಗಿ ಮತ್ತು ಪುಸ್ತಕಗಳನ್ನು ಮಾತ್ರ ಸಮಾನ, ಎಲ್ಲರಿಗೂ ಕಾನೂನು ಒಂದೇ ಅಂತ ಹೇಳ್ತಾರೆ ಹೊರತು ಅದು ಜಾರಿಲಿಲ್ಲ. ಪ್ರಭಾವಿ ವ್ಯಕ್ತಿಗಳಿಗೆ ಕಾನೂನು ಅನ್ವಯ ಆಗಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ನಡ್ಕೊಳ್ತಾರೆ ಸರ್. ಇದೊಂದೇ ವಿಚಾರದಲ್ಲ, ಎಲ್ಲಾ ವಿಚಾರದಲ್ಲೂ ಕೂಡ. ಸರ್, ಇಲ್ಲಿ ಈಗ ದಿನೇಶ್ ಕುಮಾರ್ ಅವ್ರು ತಾವು ನೋಡಿರ್ತೀರಿ, ಹೆಚ್ಚು ಕಮ್ಮಿ ಅವರು ಒಂಥರ ಡೋಂಟ್ ಕೇರ್ ಮಾಸ್ಟರ್ ಅನ್ನಂಗಿದ್ರು, ಹೋದ್ರು ಬಂದ್ರು ಪಿಂಗ್ ಪಾಂಗ್ ಬಾಲ್ ಟೈಪ್. DC ಅವ್ರು ಕೂಡ ವರ್ಗ ಆದ್ರು, ದಿನ ಒಬ್ಬೊಬ್ಬರು ಆರೋಪದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಜನರ ಹಿತಾಸಕ್ತಿ ಅಂತೂ ನೋಡ್ತಾ ಇಲ್ಲ. ಮೂಲದ್ದು ಬೇಸಿಕ್ ಥೀಮ್ ಎದಕ್ ಸ್ಟಾರ್ಟ್ ಮಾಡಿದ್ರೆ ಅದು ಅಂತೂ ಯಾರು ಕೇರೆ ಮಾಡ್ತಾ ಇಲ್ಲ. ಹೋಗ್ತಿರೋ ಸರ್, ನೀವು ಸರ್ಕಾರದ ಧೋರಣೆನ ಮುಖ್ಯ ಗಮನಿಸಬೇಕು. ಇಂತಹ ಗಂಭೀರ ಅಪರಾಧ ಪ್ರಕರಣದಲ್ಲಿ ದಾಖಲಾದಂತಹ ವ್ಯಕ್ತಿಗಳನ್ನ ವಿರುದ್ಧ ಕೂಡಲೇ ಮೊಕದ್ದಮೆ ದಾಖಲು ಮಾಡಿಸಿ ಜೈಲಿಗೆ ಕಳಿಸೋ ಬದಲು ಬೇರೆ ಕಡೆ ವರ್ಗಾವಣೆ ಮಾಡಿ ಇಲ್ಲಿ ಸಂಪಾದನೆ ಮಾಡಿ ಸಾಕು, ಅಲ್ಲಿ ಸಂಪಾದನೆ ಮಾಡಿ ಅಂತೇಳಿ ಅವ್ರಿಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ. ಹೌದೌದು, ವ್ಯಾಪ್ತಿ ಚೇಂಜ್ ಮಾಡಿ ಸಂಪಾದನೆ ಮಾಡಿ ಅನ್ನಂಗೆ. ನಾವು ಗಮನಿಸಬೇಕು. ಇದನ್ನ ಯಾರು ಪ್ರಶ್ನೆ ಮಾಡ್ತಿಲ್ಲ. ಇಂತಹ ಗಂಭೀರ ವಿಚಾರ ಬಂದಾಗ ಕೂಡಲೇ ಅಮಾನತುಗೊಳಿಸಿ ಅವ್ರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿಸಿ ಅವ್ರಿಗೆ ಮನೆ ಕಳ್ಸುವಂತದ್ದು, ಜೈಲಿಗೆ ಕಳ್ಸೋದು ಆಗ್ಬೇಕು ಹೊರತು ಅವ್ರು ಬೇರೆ ಕಡೆ ವರ್ಗಾವಣೆ ಮಾಡಿ ನಿಮ್ಮ ಅಪರಾಧ ಕೃತ್ಯಗಳನ್ನ ಮುಂದುವರಿಸಿ ಅಂತ ಹೇಳೋದಲ್ಲ ಸರ್ಕಾರದ ಕೆಲಸ. ಓಕೆ ಸರ್, ಈಗ ತಮ್ಮ ದಾಖಲೆ ಸುಮಾರು ಪುಟಗಳು ಪ್ರಾಯಶಃ ತಾವು ಹಿತಾಸಕ್ತಿಯಿಂದ ಸಾಕಷ್ಟು ದಾಖಲೆ ಕಲೆಕ್ಟ್ ಮಾಡಿದ್ರೆ, ಹ್ಯಾಟ್ಸ್ ಆಫ್ ಯು. ಇದರಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಬಂದಿರು ಸರ್. ಈಗ ಈ ದಾಖಲೆ ಸೃಷ್ಟಿಸಿ, ನಕಲಿ ದಾಖಲೆ ಸೃಷ್ಟಿಸಿ ಅಂತ ಹೇಳ್ತಾರಲ್ಲ, ಈ ನಕಲಿ ಅನ್ನೋ ಪದ ಯೂಸ್ ಮಾಡಿದ್ ಯಾಕೆ ಸರ್ ಇದು? ಸರ್, ಈಗ ನಾನು ಜಮೀನು ಮಾಲೀಕ ಅಲ್ಲ, ನನ್ನ ಸ್ವಾಧೀನದಲ್ಲಿಲ್ಲ, ಮತ್ತೆ ಅದು ಕೃಷಿ ಭೂಮಿಯನ್ನು ಅಲ್ಲ. ಅದು ಜಮೀನ್ ಯಾರ ಮಾರಪ್ಪ ಅಂತ ಇದೆ, ಅವ್ರ ಹೆಸರಲ್ಲೇ ಇದೆ ಅಂತ. ಅಲ್ಲ, ಅದು ಬೇರೆ ಸರ್. ಅವರ MR ನ ಬಳಸ್ಕೊಂಡು ಇವರು ಸುಳ್ಳು RTC ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಏನು ಇವರ ಹೆಸರು ದೇವರಾಜನ ಹೆಸರಲ್ಲಿ RTC ಇದೆ. RTC ಕಲಂ 10ರಲ್ಲಿ MR ನಂಬರ್ 8/92/92-93 ಅಂತಿದೆ. ಆ MR ಬಂದು ಮಾರಪ್ಪ ಅನ್ನೋರು ಸಂಬಂಧಪಟ್ಟಿದ್ದು. ಸರಿ ನಂಬರ್ 461ಕ್ಕೆ ಸಂಬಂಧಪಟ್ಟಿದ್ದು. ಆ MR ನಂಬರ್ ಈ RTC ಯಾಕೆ ಬಂತು? ಅದಕ್ಕೆ ನಕಲಿ, ಕ್ಲಿಯರ್ ನಕಲಿ ಅಂತಾನೆ ಸ್ಪಷ್ಟವಾಗುತ್ತೆ. ಮತ್ತೆ ಅವರೇ ಹೇಳ್ಕೊ ಮಾಡಿದ ಪ್ರಕಾರ ಅದಾಗ್ಲೇ ಮೋಡದಿಂದ ನಿವೇಶನ ರಚನೆಯಾಗಿ ಪಾರ್ಕು, ರಸ್ತೆ, ಒಳಚಂಡಿ ಎಲ್ಲ ಮಾಡಿದ್ಮೇಲೆ ನೀವು ಕೃಷಿ ಭೂಮಿ ಅಂತೇಳಿ ಹಿಂಗೆ ಕ್ರಯಪತ್ರ ಮಾಡ್ಕೊಡ್ತೀರಾ? ಮತ್ತೆ ಮೂಡದಿಂದ ಬೇರೆಯವರಿಗೆ ಆಸ್ತಿ ಹಸ್ತಾಂತರ, ನಿವೇಶನ ಮೂಲಕ ಹಸ್ತಾಂತರ ಆಗಿದ್ದಾಗ ಆ ಜಮೀನಿನ ಮಾಲೀಕ ಮತ್ತೆ ಸ್ವಾಧೀನ ನಾನಿದ್ದೀನಿ ಅಂತೇಳಿ ಹಿಂಗೆ ನೀವು ಕ್ರಯಪತ್ರ ಮಾಡ್ತೀರಾ? ಅದು ಸುಳ್ಳು ಸೃಷ್ಟಿ ತಾನೆ. ಮತ್ತೆ ಆದ ನಂತರದಲ್ಲಿ ಅವರೇ ಹೇಳ್ತಾರೆ 2005 ಇಸ್ವಿಲಿ ಅನ್ಯಕ್ರಾಂತಿ ಆದೇಶ ಆಗಿದೆ ಅಂತೇಳಿ. ಅನ್ಯಕ್ರಾಂತಿ ಆದೇಶ ಅಂದ್ರೆ ಅದು ಕೃಷಿ ಭೂಮಿಯ ನಿವೇಶನ. ಅದು ಸಕ್ಷಮ ಪ್ರಾಧಿಕಾರ, ಸ್ಥಳೀಯ ಪ್ರಾಧಿಕಾರದಲ್ಲಿ ಖಾತೆ ಮಾಡಿಸ್ಕೊಂಡು ನಿವೇಶನ ಲೆಕ್ಕದಲ್ಲಿ ಕಂದಾಯ ಕಟ್ಟಬೇಕು ಹೊರತು ಇವರು ತಹಸೀಲ್ದಾರ್ ಕಚೇರಿಯಲ್ಲಿ RTCಲಿ ಖಾತೆ RTC ಮೂಲಕ ಖಾತೆ ಅಂತ ಮಾಡ್ಕೊಂಡು ಕೃಷಿ ಭೂಮಿ ಅಂತೇಳಿ ಮಾಡಿರೋದು ಅದು ಸುಳ್ಳು ದಾಖಲಾತಾನೆ. ಮತ್ತೆ ದಾನ್ ಪತ್ರದ ಕೂಡ ಕೃಷಿ ವ್ಯವಸಾಯ ಭೂಮಿ ಅಂತಾನೆ ಮಾಡಿದ್ರೆ ಅದು ಸುಳ್ಳು ದಾಖಲಾತಾನೆ. ಹೌದು ಸರ್, ಇಲ್ಲಿ ಆಕ್ಚುಲಿ ಇಲ್ಲಿ ನಡೀತಾ ಇರೋದು, ತಾವು ಹಿರಿಯರಾಗಿದ್ರೆ ಹತ್ತಿರದಿಂದ ಮೈಸೂರನ್ನ ಪ್ರತಿಯೊಂದು ಮೈಲಿಗಲ್ಲನ್ನು ಕೂಡ ಎಣಿಸಿದವ್ರು ತಾವು. ಇಲ್ಲಿ ಎಲ್ಲೇ ಒಂದ್ ಕಡೆ ಈಗ ಸಿದ್ದರಾಮಯ್ಯ ಪತ್ನಿ ಅವ್ರಿಗೆ ನೀಡುವಾಗ ಒಂದು ಹೈಕೋರ್ಟ್ ಉಲ್ಲೇಖ ಮಾಡಿದೀವಿ, ಅದು ಮೂಡಾದಲ್ಲಿ ನಿರ್ಣಯ ಆಗಿದೆ ಅಂತ ಹೇಳಿ. ಸುಂದರಮ್ಮ ವರ್ಸಸ್ ಮೂಡಾದು ಒಂದು ಕೋರ್ಟಿನ ತೀರ್ಪಿನ ಪ್ರಕಾರ ಹೋಗ್ತಾರ ಅವರು.
ಆಮೇಲೆ ಇವರು ಇನ್ನೊಂದು ಕೆಲವೊಂದು ಇನ್ಕಲ್ ಪಾಪಣ್ಣ ಅವ್ರದ್ದು ಅದ 84 ತಗೊಂಡು ಸರ್ವೆ ನಂಬರ್ 211 3 ಎಕರೆ ತಗೊಂಡು 1984 ಕೈ ಬಿಡ್ತಾರೆ, ಮತ್ತೆ 2024 ಪೇಮೆಂಟ್ ಮಾಡ್ತಾರೆ. ಅಂದ್ರೆ ತಿಳಿದಂಗ್ ಮಾಡ್ತಾ ಇದಾರಲ್ಲ ಈ ಮೂಡಾದ ಇಲ್ಲಿ ಯಾವ್ದೋ ಕಾನೂನನ್ನ, ಯಾವ್ದೋ ಉಚ್ಚ ನ್ಯಾಯಾಲಯ ಆದೇಶನ ಯಾವ್ದಕ್ಕೋ ಬಳಸ್ಕೊಂಡು ಅವ್ರಿಗೆ ಅನುಕೂಲತೆ ಬಳಸ್ಕೊಳ್ತಾ ಇದಾರೆ ಹೊರತು ಅಲ್ಲಿ ಅರ್ಥಕ್ಕಂಥ ಮೂಲ ಉದ್ದೇಶದ ಪ್ರಕಾರ ಇವರು ಯಾರು ನಡ್ಕೊಳ್ತಾರ ಸರ್. ಅಂದ್ರೆ ಕಣ್ಣಿಗೆ ಮಣ್ಣು ಹಾಕೋದು ಅಂತೀರಾ ಇದು ಈಗ ಉಲ್ಲೇಖ ಮಾಡಿದ್ಯಲ್ಲ? ಹೌದೌದು, ಇವೆಲ್ಲ ಕಡ್ಡರ್ಸೋ ತಂತ್ರಗಳು. ಸರ್, ಈಗ ವಿಶೇಷವಾಗಿ ಈಗ ಅವ್ರು ಹೇಳಿದ್ರು, ನಮ್ಮ ಇವರು ಶಾಂತಮ್ಮ ಅವ್ರದ್ದು ರಿಂಗ್ ರೋಡ್ ಹತ್ರ 307 ಸಂಖ್ಯೆ ಕೊಟ್ಟಿದ್ದಾರೆ. ಮುಂಚೆ ಅವ್ರದ್ದು ದೇವನೂರಾಗಿತ್ತು 25 ಸಂಖ್ಯೆ ಇತ್ತು ಅಂತ ಹೇಳಿ. ಇದು ತಪ್ಪು ತಾವೇ ಮಾಡಿದಾರಲ್ಲ ಸರ್ ಒಂದ್ ಸ್ಟೇಜ್ ನಲ್ಲಿ. ಯಾರು ಈಗ ಏನ್ ಮೂಡಾದವ್ರು ಮಾಡಿದ್ದೆ ತಪ್ಪಲ್ಲ ಇವು? ಹೌದು ಸರ್, ಅವರೇ ಮೂಲ ಮಾಡ್ತಿರೋದು ಅವರಲ್ಲ ಸರ್. ಈಗ ಮನೆಗೆ ಅಡಿಪಾಯ ಹೇಗೆ ಇರುತ್ತೋ ಹಾಗೆ ಎಲ್ಲಾ ಅಕ್ರಮಗಳಿಗೂ ಮೈಸೂರಿನಗರ ಬರ್ಬೇಕಾದ್ರೆ ಅಡಿಪಾಯ ಅಲ್ಲ. ಅಂದ್ರೆ ಇಲ್ಲಿ ಏನು ನಿರ್ಣಯಕ್ಕೇನು ಬೆಲೆ ಇಲ್ವಾ? ಅಂದ್ರೆ ಈ ಇನ್ಕಲ್ ಪಾಪಣ್ಣ ಅವ್ರಿಗೆ ಹಿಂಗ್ ಕೊಟ್ಟಿದೀವಿ, ವಾಪಸ್ ತಕೊಂಡಿವಿ, ಕಿರಿಕಿರಿ ಆದ ತಕ್ಷಣ ವಾಪಸ್ ತಕೊಂಡ್ಬಿಡೋದು, ಇದೊಂದು ಐ ವಾಷಿಂಗ್ ಅಲ್ಲ ಇದು ಸರ್? ಅಯ್ಯ, ಅದೇ ಆಗ್ತಿದೆ. ನಾನು ಕಳ್ತನ ಮಾಡಿದೀನಿ, ಯಾರಿಗೆ ಗೊತ್ತಾಗಲ್ಲ ಅಂದ್ರೆ ಇಟ್ಕೊಳ್ತೀನಿ, ಗೊತ್ತಾದ್ರೆ ವಾಪಸ್ ಕೊಟ್ಬಿಡ್ತೀನಿ ಅನ್ನೋ ನಾಟಕಗಳು ನಡೀತಾ ಇದೆ. ಬಹಳ ಅದ್ಭುತವಾಗಿ ಹೇಳಿದ್ರಿ. ಅಂದ್ರೆ ಕಳ್ತನ ಈಗ ಅದಕ್ಕೆ ನೀವು ಒಂದೇನು ಗಮನಿಸಬೇಕು, ನ್ಯಾಯಾಲಯಗಳು ಕೂಡ ಇಂಥದಕ್ಕೆ ಪರೋಕ್ಷ ಬೆಂಬಲ ಕೊಡ್ತಾ ಇದಾರೆ. ನೀವು ಬೇಕಾದ್ರೆ ಯಾರು ಬೇಕಾದ್ರೆ ವಿಚಾರಿಸಬಹುದು. ಕಳ್ತನ ಮಾಡಿರೋರಿಗೆ ಯಾರು ರಾಜಿ ಆಗ್ಬಿಟ್ರೆ ಕೂಡಲೇ ಅವ್ನ ಆರೋಪನ ಬಿಡುಗಡೆ ಮಾಡಿ ರಾಜಿ ಮಾಡಿ ಕಳಿಸ್ತಾ ಇದಾರೆ. ಹಂಗೆ ಆಗಿದೆ ಇವಾಗ. ಹೌದು, ಈಗ ಇಲ್ಲೂ ಆಗಿದೆ ನಡ್ಕೊಳ್ತಾ ಇದಾರೆ. ವಾಪಸ್ ತಗೊಂಡಿವಿ ಅಂತ ಹೇಳ್ತಾರೆ ಹೊರತು ಸೊ ಯಾಕೆ ಅವ್ರಿಗೆ ಕೊಟ್ಟಿದ್ರು, ಯಾಕೆ ಅವ್ರನ್ನ ಇದ್ ಮಾಡಿದ್ರು ಅದ್ರ ಬಗ್ಗೆ ಉಲ್ಲೇಖ ಇಲ್ಲ. ಮತ್ತೆ ಅದ್ರ ಬಗ್ಗೆ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತಿಲ್ಲ ಸರ್. ಈಗ ಎಲ್ಲೇ ಭೂಮಿ ಕಳ್ಕೊಂಡ್ರೆ ಎಲ್ಲೇ ಕೊಡ್ಬೋದು ಸರ್? ಪ್ರಾವಿಷನ್ ಇದೆಯಾ ಅದಕ್ಕೆ? ಸರ್ ಇಲ್ಲ ಸರ್. ಈಗ ಯಾಕಂದ್ರೆ ಒಂದ್ ಏರಿಯಾದಲ್ಲಿ ಅದ್ರ ವ್ಯಾಲ್ಯೂ ಬೇರೆ ಇರ್ತದೆ, ಇದ್ರ ವ್ಯಾಲ್ಯೂ ಇರ್ತದೆ. ನೀವು ಹೇಳ್ದಂಗೆ ತೆರಿಗೆನೂ ಸರಿ ಕಟ್ಟಲ್ಲ, ಏನು ಕಟ್ಟಿರಂಗಿಲ್ಲ, ಆದ್ರೂ ಕೂಡ ಈಗ ಅಧಿಕಾರಿಗಳು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. 50 ಅನುಪಾತದಲ್ಲಿ ಏನ್ ನಿವೇಶನ ಹಂಚಿಕೆ ಮಾಡಿದರೆ ಅದು ನಿಜವಾಗ್ಲು ಯಾವುದೇ ಮೂಲ ರೈತರಿಗೆ ಹಂಚಿಕೆ ಮಾಡಿರೋಂಥದ್ದಲ್ಲ. ಏನ್ ಸಿದ್ದರಾಮಯ್ಯ ಕುಟುಂಬದವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ರಾಜಕಾರಣಿಗಳು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಅದರ ಆಧಾರದ ಮೇಲೆ ತಮ್ಮ ಪ್ರಮಾಣ ಬಳಸಿ ಈ ರೀತಿ ಈ ನಿವೇಶನ ಪಡ್ಕೊಂಡಿರೋದು. ಸೊ ಅವ್ರು ಬೇಕು ಅಂತಲೇ ಅಲ್ಲಿಗೆ ಪಡ್ಕೊಂಡು ಸರ್. ಇಲ್ಲಿ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಗಮನಿಸಬೇಕು. ನಿವೇಶನ ಕೋರಿ ಸುಮಾರು ದಶಕಗಳ ಕಾಲದಿಂದ ಸಾವಿರಾರು ಜನ ನಿರೀಕ್ಷೆಯಲ್ಲಿದ್ದಾರೆ. ಅವ್ರಿಗೆ ನಿವೇಶನ ಕೊಡದೆ ಇಷ್ಟು ನಿವೇಶನ ನೀವು ಯಾಕೆ ಇಟ್ಕೊಂಡಿರಿ ಮೂಡಾದಲ್ಲೇ? ಇದನ್ನ ಯಾರನ್ನು ಪ್ರಶ್ನೆ ಮಾಡ್ತಿಲ್ಲ ಸರ್. ಈಗ ನಿವೇಶನ ಅಲ್ಲ. ಈಗ ಸ್ನೇಹಿತರು ತಾವು ಜನರ ಪರವಾಗಿ ಒಂದ್ ರೀತಿಯಿಂದ ಮಾತಾಡ್ತಾ ಇದ್ರಿ, ಹೋರಾಡ್ತಾ ಇದ್ರಿ ಅಂತ ಜನರಲ್ಲಿ ಇಷ್ಟು ಸಹಿಷ್ಣುತೆ ಇದೆಯಾ ಇಷ್ಟು ಅಪ್ಲಿಕೆಂಟ್ಸ್ ಹತ್ರ? ಸರ್, ಇಲ್ಲಿ ಜನರ ಅಸಮಾಧಾನ ಅಸಹಾಯಕರನ್ನು ಮಾಡ್ಬಿಟ್ಟಿದ್ದಾರೆ ಸರ್ ವ್ಯವಸ್ಥೆ. ಪ್ರಶ್ನೆ ಮಾಡೋದಕ್ಕೆ ಸಮಯಾವಕಾಶ ಇಲ್ಲ, ಅದಕ್ಕೆ ಬೇಕಾದಂತ ಒಂದು ಬಲ ಇಲ್ಲ. ಪ್ರಶ್ನೆ ಮಾಡಿದ್ರೆ ನಮ್ಗೆ ತೊಂದರೆ ಕೊಡ್ತಾರ ಅನ್ನೋ ಭಯ, ಮತ್ತೆ ಅದನ್ನ ಎದುರಿಸೋಷ್ಟು ಸಾಮರ್ಥ್ಯ ಇರಲ್ಲ ಅನ್ನೋದೊಂದು ಅದು ಕೂಡ ನಿರಾಸಕ್ತಿ ಅಂತ ಹೇಳ್ಬೋದು. ಶಕ್ತಿ ಇಲ್ದಾರಂಥದ್ದು. ಮತ್ತೆ ಇವತ್ತೊಂದು ಜೀವನ ಮಾಡಕ್ಕೆ ಏನ್ ದುಡಿಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೊರತು ಈ ಸಮಾಜಕ್ಕೆ ನಡೀತಾ ಇರೋ ಅನ್ಯಾಯನ ಅಕ್ರಮನ ಪ್ರತಿಭಟಿಸಬೇಕು ಅನ್ನೋ ಒಂದು ಮನೋಭಾವನೆ ಹೊರಟೋಗ್ಬಿಟ್ಟಿದೆ. ತಾವು ಗಮನಿಸಬೇಕು, ಈ ದಶಕಗಳ ಕಾಲನೇ ಮುಗಿದೋಯ್ತು ಬಹುಶಃ ವಿದ್ಯಾರ್ಥಿಗಳ ಚಳುವಳಿನ ನೋಡಿ ನಾನು. ಮೊದಲು ಒಂದು ವಿದ್ಯಾರ್ಥಿ ಚಳುವಳಿ ಅಂದ್ರೆ ವಿದ್ಯಾರ್ಥಿಗಳು ಚಳುವಳಿ ಮಾಡ್ತಾರೆ ಸರ್ಕಾರ ಭಯ ಪಡೋದು, ಕೂಡಲೇ ಸ್ಪಂದಿಸೋದು. ಈಗ ಅಂತ ಒಂದು ದೊಡ್ಡ ಚಳುವಳಿ ನೋಡ ಎಷ್ಟೋ ದಶಕ ಆಗೋಯ್ತು. ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿನಿಯರ ಹಿಂದೆ ಓಡಾಡ್ತಿದಾರೆ ಹೊರತು ಸಮಾಜದ ಬಗ್ಗೆ ಕಾಳಜಿನ ಕಳ್ಕೊಂಡ್ಬಿಟ್ಟಿದ್ದಾರೆ ಸರ್. ಈಗ ನೀವು ಶ್ರೀರಾಮ ಕೃಷ್ಣ ಅವ್ರಿಗೆ ಹೇಳಿದ್ರಿ, ಈಗ ಒಡೆಯವ್ರ ಉದ್ದೇಶನೂ ಹೋಯ್ತು, ಆಮೇಲೆ ಇದನ್ನು ಅವರ ಆತ್ಮಕ್ಕೂ ಬೇಜಾರಾಯ್ತು ಅಂತ ಹೇಳಿದ್ರಿ. ಹಂಗೆ ಈಗ ಹಳ್ಳ ಇದ್ ಕಡೆ ನೀರ್ ಹರಿತದ ಅಂತ ಹೇಳಿ ಒಂದ್ ಗಾದೆ ಮಾತಿದೆಯಲ್ಲ, ದುಡ್ಡಿದ್ದವ್ರ ಕಡೆನೆ ಮೂಡ ಸೈಟ್ ಒಲದು ಬರ್ತದ ಅಂತ. ಹೌದು, ಅದನ್ನ ಹೇಳ್ತಿಲ್ಲ ಸರ್. ಎಷ್ಟೋ ದಶಕಗಳ ಕಾಲದಿಂದ ಅರ್ಜಿ ಕೊಟ್ಟು ಮಾಡ್ರೆ ಯಾರಿಗೂ ಇಲ್ಲ. ಇವರೆಲ್ಲ 2 ತಿಂಗಳ 3 ತಿಂಗಳ ಇಷ್ಟೋ ನಿವೇಶನ ಕೊಟ್ಬಿಡ್ತಾರೆ. ಸೊ ಈಗ 2 ತಿಂಗಳ 3 ತಿಂಗಳ ಮೂಡಾದಲ್ಲಿ 2 ಕೌಂಟರ್ ಇದೆ. ರಾಜಕೀಯ ಮಂದಿ ರಿಯಲ್ ಎಸ್ಟೇಟ್ ನೋಡುದು 1 ಕೌಂಟರು, ಸುಮ್ನೆ ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸಿದವ್ರು 1 ಕೌಂಟರು. ಆ ಕೌಂಟರ್ ನಲ್ಲಿ ಅರ್ಜಿ ಕೊಡೋಕ್ ಹೋದ್ರು ಸುಲಭವಾಗಿ ಇಸ್ಕೊಳ್ಳಲ್ಲ. ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ದಾಡಿಸ್ತಾರೆ.
ಸೊ ಈಗ ಸರ್ ಈಗ ಅದೇ ಅಪ್ಪರ್ ಕ್ಲಾಸ್ ಡೆವಲಪ್ಮೆಂಟ್ ಅಥಾರಿಟಿ ಅಂತಾನೆ ತಗೊಂಡ್ಬಿಡೋಣ. ಈಗ ನೀವು ದೂರ್ ಕೊಟ್ಟಿರಲ್ಲ ಸರ್, ಈಗ ಇಷ್ಟೊಂದು ದಾಖಲೆ ಇದು ಮಾಡಿದ್ರಲ್ಲ, ಈಗ ಅಫ್ಕೋರ್ಸ್ ಅವ್ರಿಗೆ ನೀವು ಪೊಲೀಸ್ ನಿರೀಕ್ಷಕರಿಂದ ಉತ್ತರ ಅದೇ ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮಗೂ ಬಂತು. ಈಗ ಮುಂದೆ ಯಾವ ರೀತಿ ಮುಂದುವರಿತೀರಿ ಅಂತ ಸರ್ ತಾವು? ಸರ್, ಮುಖ್ಯ ಕಾರ್ಯದರ್ಶಿಗೆ ಮತ್ತೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಏನ್ ಮನವಿ ಪತ್ರ ಕೊಟ್ಟಿದ್ದೀನಿ ಅದಕ್ಕೆ ಸ್ಪಷ್ಟ ಬರೆದಿದ್ದೀನಿ. ನನ್ನ ಮನವಿ ಸ್ವೀಕರಿಸಿ 15 ದಿನದೊಳಗೆ ಸೂಕ್ತ ಕ್ರಮ ತಗೊಂಡು ಅದಕ್ಕೆ ಸಂಬಂಧಪಟ್ಟ ಮಾಹಿತಿನ ನನಗೆ ಕೊಡಬೇಕು. ಇಲ್ಲ ಅಂದ್ರೆ ನೀವು ಕೂಡ ಈ ಆರೋಪಗಳ ಜೊತೆ ಶಾಮೀಲಾಗಿದ್ದೀರಾ ಅಂತ ಪರಿಗಣಿಸಿ ನಿಮ್ಮಗಳ ವಿರುದ್ಧನೂ ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಸರ್. ಸರ್, ಈಗ ಸಿದ್ದರಾಮಯ್ಯ ಅವ್ರನ್ನ ವಿಶೇಷವಾಗಿ ಅವ್ರ ಪತ್ನಿ ಹೆಸರಲ್ಲೇ ಇದೆ, ಆಮೇಲೆ ಅವ್ರನ್ನ ತಗೊಂಡಿದ್ದು. ಈಗ ಎಲೆಕ್ಷನ್ ಟೈಮ್ ನಲ್ಲಿ 2018 ಆಯ್ತು, 2023 ಡಿಕ್ಲರೇಷನ್ ಗೆ ಈಗ ಮೊನ್ನೆ ತಾನೇ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ರು, ನನಗೆ 64 ಕೋಟಿ ರೂಪಾಯಿ ಕೊಟ್ಬಿಟ್ಟು ನಾವು ಹೋಗ್ಬಿಡ್ತೀವಿ ನಂಗೆ ಲೆಕ್ಕದೆ. ಆ ಮೂಲ ಡಿಕ್ಲರೇಷನ್ ಏನಿರತ್ತಲ್ಲ ಅದು ವ್ಯಾಲ್ಯೂಯೇಷನ್ದು ಅಷ್ಟು ಇಲ್ವೇ ಇಲ್ಲ ಅವರು ತಮ್ಮ ಆಸ್ತಿ ಡಿಕ್ಲರೇಷನ್ ನಲ್ಲಿ. ಈಗ 64 ಕೋಟಿ ಅಂತ ಹೇಳಿದ್ದೇ ವಿಚಿತ್ರ ಅನಿಸ್ತು ಎಲ್ಲರಿಗೂ. ಈಗ ಹೌದು ಸರ್, ಯಾವ ಆಧಾರ ಹೇಳಿದಂತೆ ಅವ್ರನ್ನೇ ಕೇಳಬೇಕು ಸರ್. ಈಗ ಆ ಮೌಲ್ಯವನ್ನ ಚುನಾವಣೆ ಸಂದರ್ಭ ಯಾಕೆ ನೀವು ತಿಳಿಸಿಲ್ಲ ಅಂತ ಕೇಳಬೇಕು ಅವ್ರಿಗೆ. ಹೌದು, ಅವಾಗಾದ್ರೂ 64 ಕೋಟಿ ಅಂತ ಏನಾದ್ರು ಇತ್ತು, ಇವಾಗ ಏನಷ್ಟು ವ್ಯಾಲ್ಯೂಯೇಷನ್ ಮಾಡ್ಕೊಂಡ್ರು ಸಬ್ಜೆಕ್ಟ್ ಇಯರ್ಸ್? ಅಲ್ಲ, ಅವಾಗ ಬಹುಶಃ ಅವಾಗ ಬರೀ ಪಾರ್ವತಿಯವರ ನಿವೇಶನ ಅಂತ ಇತ್ತು, ಅದಕ್ಕೋಸ್ಕರ ಕಡಿಮೆ ಇತ್ತು. ಈಗ ಸಿದ್ದರಾಮಯ್ಯ ಅವರ ಹೆಂಡತಿ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಬಹುಶಃ ಜಾಸ್ತಿ ಆಗಿರ್ಬೇಕು. ಸರ್, ಈಗ ತಾವು ಎಲ್ಲಿಗೆ BM ಮಲ್ಲಿಕಾರ್ಜುನ್ ಅಂತ ಹೇಳಿ ಅವ್ರ ಬಾಮ ಇದ್ದದ್ದು ಉಲ್ಲೇಖ ಮಾಡಿದಿರಿ. ಆಮೇಲೆ ಜೆ ದೇವರಾಜ್ ಅಂತ ಮಾಡಿದ್ರಲ್ಲ ಸರ್, ಯಾರು ಅವರು? ಸರ್, ಅವರು ಅದೇ ಮೂಲ ಮಾಲೀಕ ಜವರ ಅಲಿಯಸ್ ನಿಂಗ ಅನ್ನೋರ್ ಮಗ ಅಂತ ಅವ್ರು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ನಂಗೆ ಅನುಮಾನ ಇದೆ. ಓಕೆ. ಈಗ ಸತ್ಯಾಂಶ ಸರೋಜಮ್ಮ, ಶಶಿಧರ್, ಶೋಭಾ, ದೇವರಾಜರ ಹೆಂಡತಿ ಮಕ್ಕಳು ಅಂತ ಇದೆ. ಸೊ ಒಟ್ಟೆಲ್ಲ ಅವ್ರ ಕುಟುಂಬದವ್ರದ್ದು ಉಲ್ಲೇಖ ಮಾಡಿದಿರ್ತಾವ ಈಗ. ಹೌದೌದು, ಅವರು ಕೂಡ ಅದೇ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇವ್ರಿಗೆ ಮಾರಾಟ ಮಾಡಿದಂತಾನೆ ಆರೋಪ. ಈಗ ಜಿಲ್ಲಾಧಿಕಾರಿಗಳು ಇದರಲ್ಲಿ ಬಾಧ್ಯಸ್ಥರಿದ್ದಾರೆ, ತಹಶೀಲ್ದಾರು, ಆಮೇಲೆ ಮೂಡ. ಸರ್, ಈಗ 2002ನೇ ಇಸ್ವಿಲಿ ಅದು ಬಡಾವಣೆ ರಚನೆ ಆಗಿ ರಸ್ತೆ, ಒಳಚರಂಡಿ, ಉದ್ಯಾನವನ ನಿರ್ಮಾಣ ಆದ್ಮೇಲೆ ಈ ಜಿಲ್ಲಾಧಿಕಾರಿ ಅದನ್ನ ಕೃಷಿ ಭೂಮಿ ಅಂತ ಹೆಂಗೆ ಅನ್ಯಕ್ರಾಂತಿ ಆದೇಶ ಮಾಡ್ತಾರೆ, ಅದು ಸುಳ್ಳು ದಾಖಲೆ ತಾನೆ. ಅಂದ್ರೆ ಈಗ ನಿಮ್ಮ ಪ್ರತಿ ದಾಖಲೆಯಲ್ಲಿ ಯಾರ್ಯಾರು ಅಕ್ಷರಗಳು ಮೂಡಿದಾರೆ ಎಲ್ಲರೂ ಕಳ್ರೆ ಅನ್ನೋ ರೀತಿಯಲ್ಲಿ ಹೇಳಿದ್ರಿ. ಈಗ ಹೌದು, ಎಲ್ಲ ಆರೋಪಿಗಳೀಗ ಅಪರಾಧ ಕೃತ್ಯ ಭಾಗಿಯರೆಲ್ಲರೂ ಕೂಡ ಅಪರಾಧ ಕೃತ್ಯ ತಾನೆ. ಖಂಡಿತ ಖಂಡಿತ ಖಂಡಿತ. ಈಗ ದರ್ಶನ್ ಪ್ರಕರಣದಲ್ಲಿ 17 ಜನ ಆರೋಪಿಗಳು ಮಾಡಿದ್ರೆ, ಹೌದು, ಎಲ್ಲಾರು ಸೇರಿ ಆತನ ಕೊಲೆ ಮಾಡಿದ್ರಂತಲ್ಲ, ಆ ಕೊಲೆಗೆ ಹಲವಾರು ರೀತಿ ಸಹಕರಿಸಿದ್ರಂತ. ಓಕೆ 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 ಓಕೆ. ಸರ್, ಈಗ 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 ಪುಟಗಳು ವಿಶ್ಲೇಷಣೆ ಮಾಡ್ತಾ ಇದ್ದಾಗ ಒಂದೇ ಲೈನ್ ನಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಬಿಡ್ತೀರಿ ಸರ್? ಅಂದ್ರೆ ನಿಮ್ಮ ಅರ್ಜಿಯ ಬಗ್ಗೆ ಒಂದೇ ಲೈನ್ ನಲ್ಲಿ. ಸರ್, ನಂಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಈಗ ಪುಟಗಳು ಬಹಳ ಆದಾಗ ನಾವು ಟಿವಿನಲ್ಲಿ ತೋರಿಸಬಹುದು, ಆದ್ರೆ ಈಗ ನಾವು ಅದನ್ನ ಹೇಳುವಾಗ ಇಷ್ಟೊಂದು ತಾವು ಒಂದು ರೀತಿಯಿಂದ ಸರ್ಕಸ್ ಮಾಡಿದ್ರಿ ಈಗ ದಾಖಲೆ ಕಲೆಕ್ಟ್ ಮಾಡಕ್ಕೆ. ಇದನ್ನ ಒಂದು ಪ್ಯಾರಾದಲ್ಲಿ ಅಥವಾ ಇದರಲ್ಲಿ ಏನಂದ್ರೆ ಯಾವ ಏರಿಯಾದಲ್ಲಿ ಹೆಂಗಾಯ್ತು, ಯಾವ ರೀತಿ ಅಕ್ರಮ ಆಯ್ತು ಅಂತ ಹೇಳಿ. ಸರ್, ಅದನ್ನೇ ಸರ್, ಮೋಡಾಗೆ ಸಂಬಂಧಪಟ್ಟ ಸ್ವತ್ತನ್ನ ತಮಗೆ ಸಂಬಂಧಪಟ್ಟ ಸ್ವತ್ತು ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆ ಒಂದು ಸ್ವತ್ತನ್ನ ನೀವು ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದೀರಾ, ಆದ್ರೆ ನಮಗೆ ಪರಿಹಾರ ಕೊಡಿ ಅಂತೇಳಿ ಮೋಡಾಗ ಒಂದು ಅರ್ಜಿ ಕೊಟ್ಟು ಈ ನಿವೇಶನ ಕೋಟ್ಯಾಂತರ ಬೆಲೆ ಆಳುವಂತ ನಿವೇಶನ ಪಡ್ಕೊಂಡಿದ್ದಾರೆ. ಸೊ ಅಂದ್ರೆ ಈಗ ಇವು ದಾಖಲೆಗಳು ಜಾಲಿ ಇದಾವೆ, ತಗೊಂಡಿದ್ದು ಜಾಲಿ ಇದಾವೆ, ಇಲ್ಲಿ ದುಡ್ಡು ಅಷ್ಟೇ ಮುಖ್ಯ ಅಂತ ಅಂದಂಗ ಆಯ್ತು ಈಗ. ಹೌದು, ದುಡ್ಡು ಪಡ್ಕೊಳ್ಳೋಕೋಸ್ಕರ ಇದರ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಮೈಸೂರು ನಗರ ಅಭಿವೃದ್ಧಿಗೆ ವಂಚನೆ ಮಾಡಿದ್ದಾರೆ. ಸರ್, ಈಗ ಜನಸಾಮಾನ್ಯರಿಗೆ ಒಂದು ಕಿವಿ ಮಾತು ಸ್ನೇಹಮಯಿ ಕೃಷ್ಣ ಅವರಿಂದ. ಈಗ ನೀವು ಎಚ್ಚೆತ್ತುಕೊಳ್ರಿ ಅಂತ ಈಗ ಹೇಳ್ತಾ ಇದ್ದೀರಿ. ಒಂದು, ರಾಜಕೀಯ ಮಂದಿ ಈ ಬಂಗಾರ, ಕೈ ತುಂಬ ಬಂಗಾರ, ಕೊಳ ತುಂಬ ಬಂಗಾರ, ಚೈನ್ಗಳು, ನಾಯಿ ಕೊಳ್ಳ ಚೈನ್ ಅನ್ನಂಗ್ ಹಾಕೊಂಡು ಅಲ್ಲೇ ಇರ್ತಾರೆ ಹೆಚ್ಚು ಕಮ್ಮಿ ಮೂಡಾದಲ್ಲಿ. ಹೌದು. ಈಗ ಪಾಪ ಹವಾಯಿ ಚಪ್ಪಲ್ ಹಾಕೊಂಬಂದವ್ರು ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಅವ್ರನ್ನ ಅರ್ಜಿಯಿಂದ ಅರ್ಜಿಗೆ ಅಲ್ದಾಡ್ಸ್ತಾರ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತೇಳಿ. ಹೌದಾ? ಹೌದು. ಇದು ಒಂದು ಡಿಕ್ಲರೇಷನ್ ಮಾಡ್ಬಿಡ್ಬೋದಲ್ಲ ಸರ್, ದುಡ್ಡು ಇದ್ದವ್ರು ತಗೊಂಡ್ಬಿಡ್ರಿ ಮೈಸೂರನ್ನ ಮೂಡಣ ಅಂತ ಹೇಳಿ. ಯಾಕೆ ಇದು ಒಂದು ಇದು ಮಾಡ್ತಾ ಇಲ್ಲ, ಒಂದು ಏನಂತಾರಲ್ಲ ಮೀಟಿಂಗ್ ನಲ್ಲಿ? ಸರ್, ಅನಧಿಕೃತವಾಗಿ ಅದೇ ನಡೀತಾ ಇರೋದು ನಮ್ಮ ದೇಶದಲ್ಲಿ. ಅಲ್ಲ, ಅದು ಈಗ ಅಧಿಕೃತವಾಗಿಲ್ಲ, ಅದು ಬಹುಶಃ ಈಗ ಇದ್ರೆ ಅದು ಮಾಡ್ತಾರೆ. ನಾನು ನಿಮ್ಮಿಂದ ಇದೇ ರೀತಿ ನಾನು ಜನಸಾಮಾನ್ಯರು ಇದೇ ರೀತಿ ಪ್ರಶ್ನೆ ಮಾಡದೆ ಅಸಹಾಯಕ ಸ್ಥಿತಿಯಲ್ಲಿ ಅಥವಾ ಈ ತರ ನಿರ್ಲಕ್ಷ್ಯ ಮನವನ್ನು ಬೆಳೆಸ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಬೋರ್ಡೇ ಹಾಕ್ಬಿಡ್ತಾರೆ. ಇಂಥವ್ರು ಒಳಗ್ ಬರ್ಬೇಕು, ಇಂಥವ್ರು ಒಳಗ್ ಬಾರ್ಬಾರ್ದು ಅಂತ ಬೇಕಾದ್ರೆ ಸರ್ಕಾರಿ ಕಚೇರಿ ಮೇಲೆ ಬೋರ್ಡ್ ಹಾಕ್ಬಿಡ್ತಾರೆ.
ಸರ್ ಈಗ ದಿನ ನೀವು ನೋಡಿ ಅಂತ ಮೂಡ ಅಂದ್ರೆ ವ್ಯಾಖ್ಯಾನ ನಿಮ್ಗೂ ಆಗಿರ್ಬೇಕು. ಈಗ ಪ್ರಯಾಸ ಇಲ್ಲಿ ಅಕ್ರಮದ ಮಧ್ಯೆ ಎಲ್ಲಾರು ತಮ್ದು ಅಂದ್ರೆ ಈ ಮೂಡ ಸೈಟ್ನಾಗ ಎಲ್ಲಾರು ಕೆಸರ್ನಾಗ ಎಲ್ಲಾರು ಕಾಲು ಇಟ್ಟಿದ್ದಾರೆ ಅಂತ ಒಪ್ತೀರಾ ಸರ್ ಈ ಮಾತನ್ನ? ಹೌದೌದು ಸರ್, ಎಲ್ಲಾ ರಾಜಕಾರಣಿಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಒಂದು ನೀವು ಫೈನಲ್ ಆಗಿ ಹೇಳೋದು ದಿನೇಶ್ ಅವ್ರನ್ನ ಬರೀ ವರ್ಗ ಮಾಡಿದ್ರೆ ಆಗಲ್ಲ ಸರ್, ಇಲ್ಲಿ ಜೈಲಿಗೆ ಕಳಿಸ್ಬೇಕು ಸರ್. ಹೌದೌದು ಸರ್, ಈಗ ಎಂತೆಂತ ಅಪರಾಧ ಕೃತ್ಯಗಳು, ಸಣ್ಣ ಸಣ್ಣ ಅಪರಾಧ ಕೃತ್ಯ ಕೂಡಲೇ ಅವ್ರನ್ನ ಬಂಧಿಸಿ ಆಮೇಲೆ ಮುಂದಿನ ತನಿಖೆ ಮಾಡ್ತೀವಿ ಅಂತ ಹೇಳ್ತೀರಾ? ಹೌದಾ? ಇದು ಇಂಥ ನೂರಾರು ಸಾವಿರಾರು ಕೋಟಿ ಅಕ್ರಮ ಮಾಡಿರೋ ಸುಳ್ಳು ದಾಖಲೆ, ಇಂಥ ನೂರಾರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋ ವ್ಯಕ್ತಿನ ನೀವು ಆ ಕೂಡಲೇ ಬಂಧಿಸಿ ಜೈಲಿಗೆ ಕಳಿಸಿ ತನಿಖೆ ಮಾಡೋದು ಬಿಟ್ಬಿಟ್ಟು ಅದನ್ನ ತಗೊಂಡೋಗಿ ನೀನು ಇಲ್ಲಿ ಕೆಲಸ ಮಾಡಿ ಸಾಕಪ್ಪ, ಸಂಪಾದನೆ ಮಾಡಿ ಸಾಕು, ಇನ್ನೊಂದ್ ಕಡೆ ಸಂಪಾದನೆ ಮಾಡು ಅಂತೇಳಿ ಇನ್ನೊಂದ್ ಕಡೆ ವರ್ಗಾವಣೆ ಮಾಡಿ ತನಿಖೆ ನೆಪದಲ್ಲಿ ದಿನಗಳು ದೂಡ್ತಾ ಇರೋದು ದೊಡ್ಡ ಅಪರಾಧ ಸರ್ಕಾರ ಮಾಡ್ತಿರೋದು. ಓಕೆ ಓಕೆ ಸರ್, ಈಗ ಒಬ್ಬೊಬ್ರು ಒಂದು ಹೇಳಿಕೆಗಳಿಗೆ ನೀವು ನೋಡ್ತಿರ್ತೀರಿ, 144 ಫೈಲ್ ತಗೊಂಡು ಹೋದ್ರು, ಆಮೇಲೆ ಹೆಲಿಕಾಪ್ಟರ್ನಾಗ ಫೈಲ್ಗಳು ಹೋದವು, ಕೆಲವೊಬ್ರು ರೈತರಿಗೆ CBI ಕೊಟ್ರಿ ಅಂದ್ರು, ಮಹದೇವಪ್ಪನವ್ರು ಅಂದ್ರು ನಮ್ಮ SIT ತಂಡ ಏನಿದೆ ಅಲ್ಲ ಅವರು ವಿಶೇಷವಾಗಿ ಅವರು ಸದೃಢ ಇದ್ದಾರೆ ಅಂತ ಹೇಳ್ತಾರೆ. ಇವುಗಳ ಮಧ್ಯೆ ನಮ್ಮ ಈಗೇನು ನಾನು ಕೇಳೋದು, ಈ ಏನು ತನಿಖಾ ತಂಡ ಮಾಡಿದರೆ ಅವ್ರಿಗೆ ಈ ಭಾರತೀಯ ನ್ಯಾಯ ಸಮಿತಿ ಅಡಿಯಲ್ಲಿ ಮೊಕದ್ದಮೆ ದಾಖಲು ಮಾಡಿ ಆ ನಿಟ್ಟಿನ ತನಿಖೆ ಮಾಡಕ್ಕೆ ಅಧಿಕಾರ ಇದೆಯಾ ಸರ್? ಇವ್ರು ಯಾಕೆ ಈ ನಾಟಕ ಆಡ್ತಾರೆ? ನೀವು ಆ ತನಿಖೆ ಆಂತರಿಕ ತನಿಖೆ ಅದು ಮಾಡಿ, ಬೇಕಾದ್ರೆ ಬೇಡ ಅಂತ ಹೇಳಲ್ಲ, ಆದ್ರೆ ಮುಖ್ಯ ನೀವು ಮಾಡ್ಬೇಕಾರೇನು? ನೂರಾರು ಪುಟಗಳ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆ ಸುಳ್ಳು ದಾಖಲಾತಿ ಅದ್ರ ಮೇಲೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿನ ಅಕ್ರಮ ಪಡ್ಕೊಂಡಿರೋದು ಗಂಭೀರವಾದ ಪ್ರಕರಣ. ನೀವು IGP ಆ ಮಟ್ಟದ ಅಥವಾ ಪೊಲೀಸ್ ಕಮಿಷನ್ ಅಂತ ದೊಡ್ಡ ಮಟ್ಟದ ಅಧಿಕಾರಿಗಳನ್ನ ಈಗೇನ್ ದರ್ಶನ್ ಕೇಸಿ ಅಂತ SIT ಮಾಡಿದ್ರ ನೀವು, ಅದೇ ರೀತಿ ಪೊಲೀಸ್ ಅಧಿಕಾರಿಗಳನ್ನ ನೀವು ಅಧಿಕಾರ ನೇತೃತ್ವದ SIT ತನಿಖೆ ಮಾಡಿ ಮೊದಲು ಅವ್ರನ್ನ ಬಂಧಿಸಿ, ಯಾರು ಅಧಿಕಾರಿ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿ ಆಮೇಲೆ ತನಿಖೆ ಮಾಡ್ಬೇಕು. ಅಲ್ಲ, ಈಗ ಅವ್ರಾದ್ರೂ ಕೂಡ ಇವ್ರ ಕೆಳಗೆ ಇರೋರಲ್ಲ ಸರ್, ಹೆಂಗೆ ಸಿಗುತ್ತೆ ಅಂತ ಇವ್ರಿಗೆ? ಅಂದ್ರೆ ಯಾರೇ ಆದ್ರೂ ಕೂಡ ನ್ಯಾಯಾಲಯಕ್ಕೆ ಹೋಗುತ್ತೆ ಪ್ರಕರಣ. ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ನಮ್ಮಂತ ಗಮನ ತಂದ್ರೆ ಒಂದಷ್ಟು ಜನ ಒಂದು ಕೆಲಸ ಆಗುತ್ತೆ. ಖಂಡಿತ ಖಂಡಿತ ಖಂಡಿತ. ಈಗೇನಿದೆ, ಈಗ ಒಡೆಯರ್ ಅವರವರ ಮೌನ ಅಂದ್ರೆ ಒಂದ್ ರೀತಿಯಿಂದ ಅವ್ರು ಯಾಕೋ ಇನ್ನು ಕೃಷ್ಣರಾಜು ಒಡೆಯರ್ ಅವರ ಒಂದ್ ರೀತಿಯಿಂದ ಸಂತಾನ ಸರ್, ಈಗ ಅವ್ರ ಕುಟುಂಬದವರು ಆಗ್ತಾರೆ. ಅವ್ರು ಯಾಕೋ ಈ ಯದುವೀರವರು ಕೂಡ ಇದ್ರ ಬಗ್ಗೆ ನನ್ನ ಒಂದು ಪ್ರಕಾರ ಅವರು ಹೆಚ್ಚು ಮಾತಾಡಕೋಲ್ಲ. ಯಾಕಂದ್ರೆ ಈಗ ಅವರು ಕೂಡ ರಾಜಕಾರಣಕ್ಕೆ ಬಂದ್ಬಿಟ್ಟಿದ್ದಾರೆ. ಅವರು ಕೂಡ ಪಕ್ಷದ ವ್ಯಾಪ್ತಿಯಲ್ಲಿ ಎಂತದು ಪಕ್ಷದ ಪದಾಧಿಕಾರಿಗಳ ಒಂದು ಹಿಡಿತದಲ್ಲಿ ಇರ್ತಾರೆ. ಹಾಗಾಗಿ ಅವರು ನಮ್ಮಷ್ಟು ಸ್ವತಂತ್ರ ಮಾತಾಡೋದಕ್ಕೆ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ ಸರ್. ಎಲ್ಲೇ ಒಂದ್ ಕಡೆ ಈ DC ಅವ್ರ ವರ್ಗಾವಣೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಬಲಿಪಶು ಆಗ್ಬಿಟ್ರ ಅವ್ರು ಅಂತ ಅವರು ಒಂದೆರಡು ಸತಿ ಉಲ್ಲೇಖ ಮಾಡಿದ್ರು ಅವರು. ಇಲ್ಲಿ ಹಗರಣ ಏನ್ ಗೊತ್ತಾ ಸರ್, ಈಗ ಅವ್ರ ಗಮನಕ್ಕೆ ಬಂದ ತಕ್ಷಣ ಅವ್ರು ಏನ್ ಮಾಡ್ಬೇಕು, ಸಂಬಂಧಪಟ್ಟ ಪೊಲೀಸ್ ಠಾಣೆ ದೂರ ದಾಖಲೆ ಮಾಡ್ಬೇಕು. ಯಾಕೆ ಮಾಡಿಲ್ಲ ಸರ್ ಅವ್ರನ್ನು ಕೂಡ? ಅವರು ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡಿದಂತ ಒಂದು ಆರೋಪ. ಸೊ ಅದಕ್ಕೆ ನಿಮ್ಮ ದೂರನಾಗ ಅವ್ರನ್ನು ಪಾರ್ಟಿ ಮಾಡಿ ಅನ್ನೋದು ಕೇಳ್ಕೊಂಡಿದ್ದೀರಿ ನೀವು? ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ, ಅಪರಾಧ ಕೃತ್ಯ ಸಂಬಂಧಪಟ್ಟ ಮಾಹಿತಿ ಗೊತ್ತಿರು ಕೂಡ ನೀವು ಕೂಡಲೇ ಸಂಬಂಧಪಟ್ಟ ಪೊಲೀಸ್ನವರಿಗೆ ಅಥವಾ ನ್ಯಾಯಾಲಯಕ್ಕೆ ತಿಳಿಸಿಲ್ಲ ಅಂದ್ರೆ ಅದು ಕೂಡ ಅಪರಾಧ ಅಂತ ಹೇಳುತ್ತೆ ಸರ್. ಈಗ ಸಬ್ ರಿಜಿಸ್ಟ್ರಿ ಎಲ್ಲೆಲ್ಲೇ ಒಂದ್ಸತಿ ಇವೆಲ್ಲ ನೋಡಲ್ಲ ಅಥವಾ ಏನ್ ಕಣ್ಣು ಮುಚ್ಕೊಂಡ್ ಮಾಡ್ತಾರ ಅಥವಾ ಹೇಗೆ ಅಂತ ಬೇಕಿದ್ರೆ ಸರ್? ಅವ್ರು ದುಡ್ಡು ಕೊಟ್ರೆ ಅವ್ರ ಮನೆ ಕ್ರಯ ಪತ್ರ ಕೂಡ ನಿಮ್ಗೆ ನೋಂದಣಿ ಮಾಡ್ಕೊಡ್ತಾರೆ. ಸ್ನೇಹಮಯಿ ಕೃಷ್ಣ ಅವ್ರೆ, ಅರಮನೆ ಸ್ವಲ್ಪ ಹುಷಾರಿ ಸರ್, ಯಾಕಂದ್ರೆ ಅದು ಈಗ ಮೈಸೂರಿನ ಒಂದ್ ರೀತಿಯಿಂದ ಶಾನ್ ಅಂತ ಹೇಳ್ತಾರೆ. ನಾಳೆ ಇವ್ರು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದನ್ನು ಮಾರ್ಬಿಡ್ತಾರೆ ಅನ್ನೋ ಸಬ್ ರಿಜಿಸ್ಟ್ರಿ ಇವ್ರು ಅಂತ. ಸರ್ ಅದು ಪ್ರವಾಸಿ ತಾಣ ಆಗದೆ ಇದ್ದಿದ್ರೆ ಬಹುಶಃ ಮಾರ್ಬಿಡ್ತಿದ್ರು. ಎಷ್ಟೊತ್ತಿಗೆ ಮಾರ್ ಹೋಗಿರೋದು ಅಂತ. ಪ್ರವಾಸ ತಾಣಕ್ಕೆ ಪ್ರತಿ ದಿವಸ ಸಾವಿರಾರು ಜನ ಬರ್ತಾರ ಕಾರಣಕ್ಕೆ ಅದನ್ನ ಇನ್ನೂ ಮಾಡಿಲ್ಲ. ಅಲ್ಲಿಂದ ಏನೋ ಇದೆ ಅಂತ ಹೇಳಿ. ಇಲ್ಲಾಂದ್ರೆ ಸರ್ ಈಗ ಮಹಾರಾಜರು ನೂರಾರು ಎಕರನ್ನ ಯಾರು ಕಬಳಿಸ್ಬಿಟ್ಟಿದ್ದಾರೆ ಅವರ ಹೆಸರಿಗೆ ನೋಂದಣಿ ಮಾಡ್ಕೊಂಡ್ಬಿಟ್ಟು. ಹೌದೌದು ಹೌದು. ಮಹಾರಾಜರು ಮಾರ್ಕೊಟ್ರು ಅಂತ ಹೇಳಿ. ಮಹಾರಾಜರು ಯಾಕೆ ಮಾಡ್ತಾರೆ ಅವ್ರಿಗೆ? ಈಗ ಸರ್, ಈಗ ಸಿದ್ದರಾಮಯ್ಯ ಅವರು ಹೇಳಿದ್ರು, ಈಗ DC ಅವರು ಆದ್ರೂ ಕೂಡ ಮತ್ತೆ ಸಚಿವರಾಗ್ಲಿ ಮಂತ್ರಿಗಳಾಗ್ಲಿ ಎಲ್ಲರೂ ಸೇವಕರಂತ ಹೇಳಿ. ಹೌದು, ಇದು ಮಾತಿಗೆ ಬಹಳ ಚಂದ ಇತ್ತು, ಅದಕ್ಕೆ ನೆನಪಿರ್ಲಿ ಅಂತಾನೆ ಹೇಳಿದ್ವಿ ಗರುಡ. ಈಗ ಯಾರನ್ನ ಕೊಳ್ಳಿಗೆ ಗಂಟಿ ಕಟ್ಟೋದು ಸರ್? ಈಗ ಅದು ಸಿದ್ದರಾಮಯ್ಯ ಹೇಳ್ಬೇಕು. ಸಿದ್ದರಾಮಯ್ಯ ಅವರು ಕೂಡ ಸಾರ್ವಜನಿಕ ಸೇವಕ, ಸಾರ್ವಜನಿಕರಿಗೆ ಅವರು ಕೂಡ ಉತ್ತರದಾಯಿಗಳೇ. ಅವ್ರು ಉತ್ತರ ಕೊಡ್ಬೇಕಲ್ಲ.
ಅವ್ರು ಬಾಮೈದ ಖರೀದಿ ಮಾಡ್ಬೇಕಾದ್ರೆ ಅದು ಕೃಷಿ ಭೂಮಿ ಆಗಿತ್ತಾ ಅಥವಾ ನಿವೇಶನ ಆಗಿತ್ತಾ, ಅಲ್ಲಿ ರಸ್ತೆ ಒಳಚರಂಡಿ ಉದ್ಯಾನವನ ನಿರ್ಮಾಣ ಆಗಿತ್ತಾ, ನಿರ್ಮಾಣ ಆಗಿದ್ರು ಕೂಡ ಹೇಗೆ ಕೃಷಿ ಭೂಮಿ ಅಂತ ನೀವು ನೋಂದಣಿ ಮಾಡೋಕೆ ಕಾನೂನು ಅವಕಾಶ ಇದೆ. ಮತ್ತೆ ಅವ್ರ ಬಾಮೈದ ಖಾತೆ ಮಾಡ್ಬೇಕಾದ್ರೆ ತಹಸೀಲ್ದಾರ್ ಸ್ಥಳಕ್ಕೆ ಹೋದಾಗ ಕೃಷಿ ಭೂಮಿ ಆಗಿತ್ತಾ, ಇವ್ರೇನ್ ಬೆಳೆ ಬೆಳೆದಿದ್ರು ಆಯ್ತಾ, ಅವ್ರ ಪ್ರಕಾರನೇ 2005ನೇ ಇಸ್ವಿಲಿ ಬಾಮೈದನ ಹೆಸರಿಗೆ ಅನ್ಯಕ್ರಾಂತಿ ಆದೇಶ ಆದ್ಮೇಲೆ ಅದು ಕೃಷಿ ಭೂಮಿ ಹೇಗಾಗುತ್ತೆ, ಅದು ನಿವೇಶನ ಆಗುತ್ತಲ್ಲ, ಆ ಪ್ರಕಾರ ಸ್ಥಳೀಯ ಸಂಸ್ಥೆಯಲ್ಲಿ ಖಾತೆ ನೋಂದಣಿ ವರ್ಗಾವಣೆ ಮಾಡಿಸ್ಕೊಳ್ಳದೆ ನಿವೇಶನ ಲೆಕ್ಕದಲ್ಲಿ ಕಂದಾಯ ಪಾವತಿ ಮಾಡದೆ ನಿಮ್ಮ ಹೆಂಡತಿ ಹೆಸರಿಗೆ ಹೆಂಗೆ ನೀವು ಕೃಷಿ ಭೂಮಿ ಅಂತ ದಾನಪತ್ರ ರಿಜಿಸ್ಟರ್ ಮಾಡಿಸ್ಕೊಳ್ತಾರಾ? ಇದನ್ನ ಸ್ಪಷ್ಟ ಜನಕ್ಕೆ ಉತ್ತರ ಕೊಡ್ಬೇಕಾದ್ರೆ ಅವ್ರ ಕರ್ತವ್ಯ ಅಲ್ಲ ಸರ್? ಖಂಡಿತ. ಸರ್, ಈಗ ಫೈನಲ್ ಆಗಿ ಒಂದು ಮಾತು ಸರ್, ಈಗ ಸುಮಾರು ಒಂದು 30 ಪೇಜ್ಗಳು ಮನವಿ ಒಂದ್ ಕಡೆ, ಮೂಢಾಧ್ಯಕ್ಷರು ಮರಿಗೌಡ್ರು, ಆಮೇಲೆ ಹರೀಶ್ ಗೌಡ್ರು, ಬಂಡಿ ಸಿದ್ದೇಗೌಡ್ರು ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದು ಒಂದೇ ಅಂದ್ರೆ ಎಲ್ಲ ಕಾನೂನಾತ್ಮಕವಾಗಿ ಕೊಟ್ಟಿದೆ. ಅಂದ್ರೆ ನಿಮ್ಮ ಮನವಿ ಕೂಡ ಇಲ್ಲಿ ಆ ಬುಟ್ಟಿ ಒಳಗೆ ನಲ್ಲಿಫೈ ಆಯ್ತು ಅಂತ ಹೇಳ್ತಾರೆ. ಕಾನೂನಾತ್ಮಕ ಅಂತ ಹೇಳ್ತಾರೆ. ಅದೇನೇ ಸರ್, ಒಂದೊಂದು ಪ್ರಶ್ನೆ ಉತ್ತರ ಕೊಡ್ಲಿ. ನಾನು ಹೇಳೋದು ನನ್ನ ಅರ್ಜಿಲಿ ಇರ್ತಕ್ಕಂಥ ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದು ಸ್ಪಷ್ಟ ಉತ್ತರ ಕೊಡಿ. ಈಗ ಮೂಢ ಅಧ್ಯಕ್ಷರಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಂದ್ರೆ ಪೊನ್ನಣ್ಣ ಅಂತ ಅವರು ಹೇಳ್ತಾರೆ ಎಲ್ಲ ಕಾನೂನುಬದ್ಧವಾಗಿದೆ ಅಂತ ಹೇಳಿ. ನಾನು ಒಂದೇ ಒಂದು ಪ್ರಶ್ನೆ ಉತ್ತರ ಕೊಡಿ ಸರ್, ಬಾಕಿ ಯಾವ್ದು ಬೇಡ. ಅನ್ಯಕ್ರಾಂತ ಆದೇಶ ಆದ್ಮೇಲೆ ಆ ಭೂಮಿ ಸಂಬಂಧಪಟ್ಟ ಖಾತೆನ ಸ್ಥಳೀಯ ಪ್ರಾಧಿಕಾರದಲ್ಲಿ ವರ್ಗಾವಣೆ ಮಾಡ್ಬೇಕಾ, ತಹಸೀಲ್ದಾರೇ ಅದನ್ನ RTCಲಿ ನಮೂದು ಮಾಡ್ಬೋದಾ? ಇಷ್ಟೇ, ಇದೊಂದು ಪ್ರಶ್ನೆ ಉತ್ತರ ಕೊಡ್ಬೇಡಿ ಸರ್, ಬಾಕಿ ನಾನು ಆಮೇಲೆ ಮಾತಾಡ್ತೀನಿ. ಅಲ್ಲ, ನಿಮ್ಮ ಇವು ಕೆಲವೊಂದು ಮಾತ್ರ ಬಹಳ ಅದ್ಭುತವಾಗಿದ್ದಾವೆ. ಈಗ ನಾನೇ ಅದನ್ನ ಹೇಳ್ಬಿಡ್ತೀನಿ. ಭೂ ಸ್ವಾಧೀನದಿಂದ ಕೈ ಬಿಡುವ ಪ್ರಕ್ರಿಯೆ ಕಾನೂನು ಬದ್ಧವಾಗಿದೆಯಾ ಅಂತ ಕೇಳಿದ್ರಿ ಒಂದು. ಸೆಕೆಂಡ್, ಭೂ ಸ್ವಾಧೀನದಿಂದ ಕೈ ಬಿಟ್ಟಿರುವ ನಿಜವಾಗಿದ್ದರೆ ಅಂತ ಹೇಳಿದ್ರಿ. ಆ ವಿಚಾರವನ್ನು ಪ್ರಾಧಿಕಾರಕ್ಕೆ ತಹಸೀಲ್ದಾರರಿಗೆ ಏಕೆ ಮಾಹಿತಿ ನೀಡಿರುವುದಿಲ್ಲ ಅಂತ ಸೆಕೆಂಡ್. ಹೌದು. ಕ್ರಯಪತ್ರ ದಾನಪತ್ರ ನೋಂದಣಿ ಸಮಯದಲ್ಲಿ RTCಗಳನ್ನ ಗಮನಿಸಲಿಲ್ವಾ ಅಂತ ಕೇಳಿದ್ರಿ ನೀವು. ಹೌದು. ಒಂದು. ಆಮೇಲೆ ಸದರಿ ಜಮೀನಲ್ಲಿ ಪ್ರಾಧಿಕಾರದಿಂದ ನಿವೇಶಗಳನ್ನ ಯಾವಾಗ ರಚನೆ ಮಾಡಲಾಗಿದೆ? ನಿಮ್ಮ ಪ್ರಶ್ನೆಗಳು ಸುಮಾರು ಇದಾವೆ. ಪ್ರಾಯಶಃ ಇದಕ್ಕೆಲ್ಲ ಅವರ ಒಂದೊಂದು ಪ್ರಶ್ನೆ ಉತ್ತರ ಕೊಟ್ಬಿಟ್ರೆ ಅಲ್ಲೇ ಸ್ಪಷ್ಟವಾಗುತ್ತೆ. ಪ್ರತಿ ಸಾಮಾನ್ಯ ಜನಗೂ ಗೊತ್ತಾಗ್ಬಿಡುತ್ತೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಯಾವ ರೀತಿ ವಂಚನೆ ಮಾಡಿದ್ದಾರೆ ಅನ್ನೋದು. ಪ್ರಾಯಶಃ ಅಷ್ಟು ಕೊಡ್ಲಿಕ್ಕೆ ಆಗತ್ತ ಅಂತೀರಾ ಸರ್? ಅಷ್ಟು ತಾಕತ್ ಇದೆಯಾ ಅಂತೀರಾ ನಿಮ್ಮ ಪ್ರಕಾರ? ಆಶಾವಾದಿಗಳು ಇದ್ದೀರಾ ಸರ್? ಅವ್ರು ಕೊಡ್ಲಿಲ್ಲ ಅಂದ್ರೆ ನಾನು ನ್ಯಾಯಾಲಯದ ಪ್ರಶ್ನೆ ಮಾಡೇ ಮಾಡ್ತೀನಿ ಸರ್. ಉತ್ತರ ಕೊಡ್ಬೇಕಲ್ಲ. ಓಕೆ, ಅಲ್ಲಾದ್ರೂ ಉತ್ತರ ಕೊಡ್ಲೇಬೇಕು ಅವರು ಅಂತ. ಅವ್ರು ಪ್ರಾಮಾಣಿಕವಾಗಿದ್ರೆ, ಅವ್ರು ಕಾನೂನುಬದ್ಧವಾಗಿದ್ರೆ ಇಲ್ಲೇ ಉತ್ತರ ಕೊಡ್ತಾರೆ. ಇಲ್ಲ ಅಂದ್ರೆ ಕೋರ್ಟ್ಗೆ ಬಂದಾಗ ಅಲ್ಲಿ ಉತ್ತರ ಕೊಡ್ತಾರೆ. ಓಕೆ. ಈಗ ಈ ಎಲ್ಲೇ ಒಂದ್ ಕಡೆ ಸ್ನೇಹಮಯಿಗಳು ಅಂತ ಹೇಳಿ ಸ್ನೇಹ ಬಯಸ್ಲಿಕ್ಕೆ ಹೋದ್ರೆ ನೀವೇನ ದ್ವೇಷಮಯಿ ಆಗ್ಬಿಟ್ಟಿರಲ್ಲ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಸ್ನೇಹಮಯಿ ಕೃಷ್ಣ ಅವರು? ದ್ವೇಷಮಯಿ ಅಲ್ಲ ಸರ್, ಭ್ರಷ್ಟಾಚಾರ ವಿರೋಧಿ ಅಷ್ಟೇ. ಭ್ರಷ್ಟಾಚಾರ ಕ್ರಮ ನ್ಯಾಯ ವಿರೋಧಿ ಅಲ್ಲ. ಯಾಕಂದ್ರೆ ನೀವು ದ್ವೇಷ ಅಲ್ಲ, ಸಿದ್ದರಾಮಯ್ಯ ಜೈಲಿ ಕಳ್ಸ್ಬಿಟ್ಟು ನನಗೆಲ್ಲವ ಸರ್. ವೈಯಕ್ತಿಕ ಏನಿಲ್ಲ, ಸಮಾಜಕ್ಕೊಂದು ಉತ್ತಮ ಸಂದೇಶ ಆಗ್ಬೇಕಂತ ಅಷ್ಟೇ. ಮುಖ್ಯಮಂತ್ರಿ ಆದ್ರೂ ಕೂಡ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಬೇಕು ಅನ್ನೋ ಸಂದೇಶ ಸಮಾಜಕ್ಕೆ ಹೋಗ್ಬೇಕು. ಓಕೆ ಓಕೆ ಓಕೆ, ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸರ್, ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.